सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಅವಧೂತ ದತ್ತಾತ್ರೇಯ ಯದುರಾಜನಿಗೆ ತಾನು ಜ್ಞಾನವನ್ನು ಪಡೆದಂತಹ ಎಲ್ಲ ಗುರುಗಳ ಪರಿಚಯವನ್ನು ಮಾಡಿಕೊಟ್ಟು ಈಗ ಹೇಳ್ತಾನೆ, ಹೇ ಯದುನಂದನ, ಇಲ್ಲಿಯವರೆಗೆ ನಾನು ನನ್ನ ಹೊರಗಿನ ಗುರುಗಳಿಂದ ಯಾವ ಯಾವ ಜ್ಞಾನವನ್ನು ಕಲಿತೆ ಅಂತ ನಿನಗೆ ಹೇಳಿದ್ದೆ. ಈಗ ನಾನು ನನ್ನ ಫಿಸಿಕಲ್ ಬಾಡಿ ಅಂತಂದರೆ ನನ್ನ ಸ್ಥೂಲ ದೇಹದಿಂದ ನಾನು ಯಾವ ಜ್ಞಾನವನ್ನು ಕಲಿತೆ, ಯಾವ ಪಾಠವನ್ನು ಕಲಿತೆ ಅನ್ನೋದನ್ನು ನಾನು ನಿನಗೆ ತಿಳಿಸ್ತೀನಿ. ಈ ಅರ್ಥದಲ್ಲಿ ಈ ನನ್ನ ಸ್ಥೂಲ ದೇಹ ಕೂಡ ನನಗೆ ಗುರುವಾಗಿ ಬಂದು ಒಂದು ಒಳ್ಳೆಯ ಪಾಠವನ್ನು ಕಲಿಸಿದೆ. ಅದನ್ನು ಕೂಡ ಈಗ ನಾನು ನಿನಗೆ ಹೇಳ್ತೀನಿ. ಅಂಡ್ ಹಿ ಸೇಸ್, ದೇಹೋ ಗುರುರ್ಮಮ ವಿರಕ್ತಿ ವಿವೇಕ ಹೇತು ಬಿಭ್ರಸ್ವ ಸತ್ವ ನಿಧನಂ ಸತತಾ ಸುದರ್ಕಂ ತತ್ವಾನ್ ಅನೇನ ವಿಮೃಶಾಯಿ ಯಥಾ ತಥಾ ಹಿ ಪಾರಕ್ಯಮಿತ್ಯವಸಿತೋ ವಿಚರಾಮ್ಯ ಸಂಗಃ. ದೇಹೋ ಗುರುಹು ಮಮ. ಈ ದೇಹ ಅನ್ನುವಂತಹದ್ದು ನನಗೆ ಗುರುವಾಗಿ ಅನೇಕಗಳನ್ನು ಕಲಿಸಿತು. ದೇಹವನ್ನ ನೋಡಿಕೊಂಡಾಗ ಮೊಟ್ಟ ಮೊದಲಿಗೆ ದೇಹ ನನಗೆ ಒಂದು ಸತ್ಯವನ್ನು ತಿಳಿಸ್ಕೊಡ್ತು, ಒಂದು ಪಾಠವನ್ನು ಕಲಿಸ್ತು. ಆ ಸತ್ಯ ಏನು ಅಂತಂದ್ರೆ, ಆ ದೇಹ ಇಟ್ ರಿವೀಲ್ಡ್, ಆ ದೇಹ ಹೇಳ್ತು, ಈ ದೇಹ ಅನ್ನುವಂತಹದ್ದು ಈ ಮುಂಚೆ ಇರಲಿಲ್ಲ. ದೇಹ ಅನ್ನುವಂತಹದ್ದು ಫ್ರಮ್ ದ ಬಿಗಿನಿಂಗ್ ಇರಲಿಲ್ಲ. ಮತ್ತು ಈಗಿರೋಂತಹ ಈ ದೇಹ ಮುಂದೆ ಕೂಡ ನನ್ನ ಜೊತೆ ಇರೋದಿಲ್ಲ. ಇದರ ಅರ್ಥ, ಈ ದೇಹಕ್ಕೆ ಹುಟ್ಟು ಮತ್ತು ಸಾವು ಅಂದ್ರೆ ಜನನ ಮತ್ತು ಮರಣ ಅನ್ನುವಂತಹದ್ದು ಒಂದು ಸಮಯ ಇದೆ. ಸೊ ಆ ರೀತಿಯಲ್ಲಿ ಒಂದು ಸಮಯಕ್ಕೆ ಈ ದೇಹ ಅನ್ನುವಂತಹದ್ದು ತನ್ನ ಜನ್ಮವನ್ನು ಪಡ್ಕೋತು.
ಅದೇ ರೀತಿ ದೇಹದ ನಾಶ, ಅದನ್ನು ಮರಣ ಅಂತ ಹೇಳ್ತೀವಿ. ಆ ಮರಣದ ಸಮಯ ಬಂದಾಗ ಅವಶ್ಯವಾಗಿ ಈ ದೇಹ ಅನ್ನುವಂತಹದ್ದು ನಾಶವಾಗಿ ಹೋಗುತ್ತೆ. ಸೊ ಅದರಿಂದ ಈ ದೇಹ ಅನ್ನುವಂತಹದ್ದು ಹುಟ್ಟು ಸಾವು ಅನ್ನುವಂತಹ ಚಕ್ರಕ್ಕೆ ಸಿಕ್ಕಿರುವಂತಹ ಈ ವಸ್ತು ಶಾಶ್ವತವಲ್ಲ. ಈ ಸತ್ಯವನ್ನು ನಾನು ದೇಹ ನೋಡಿಕೊಂಡಾಗ ಮೊಟ್ಟ ಮೊದಲಿಗೆ ದೇಹ ಈ ಸತ್ಯವನ್ನು ನನಗೆ ತಿಳಿಸ್ಕೊಡ್ತು. ಈ ಸೃಷ್ಟಿಯಲ್ಲಿ ಪ್ರತಿಯೊಂದಕ್ಕೂ ಒಂದು ನಿಯಮ ಮತ್ತು ಸಿದ್ಧಾಂತಗಳಿದೆ. ಸೃಷ್ಟಿಯ ನಂತರದಲ್ಲಿ ಯಾವೆಲ್ಲವುಗಳು ಸೃಷ್ಟಿಯಲ್ಲಿ ಕಾಣಿಸಿಕೊಂಡವು ಅವೆಲ್ಲ ಕೆಲವು ಸಮಯದವರೆಗೆ ಮಾತ್ರ ಈ ಸೃಷ್ಟಿಯಲ್ಲಿ ಕಾಣಿಸ್ಕೊತು. ನಂತರ ಅವೆಲ್ಲವೂ ನಾಶವಾಗಿ ಹೋಯಿತು, ಮರೆಯಾಗಿ ಹೋಯಿತು. ಆದ್ರಿಂದ ಸೃಷ್ಟಿಯ ನಂತರದಲ್ಲಿ ಅದೇ ರೀತಿಯಲ್ಲಿ ಈ ದೇಹ ಅನ್ನುವಂತಹದ್ದು ಕೂಡ ಈಗ ಬಂದಿದೆ. ಬಂದ ದೇಹಕ್ಕೆ ಒಂದು ಉದ್ದೇಶ ಅನ್ನುವಂತಹದ್ದಿದೆ. ಆ ಉದ್ದೇಶದ ನಂತರ ಅದು ಯಾವುದೇ ಆಗಿದ್ರೂ ಈ ದೇಹ ಕೂಡ ಅದಕ್ಕಿಂತ ಭಿನ್ನವಾಗಿಲ್ಲ. ಆದ್ರಿಂದ ದೇಹ ಕೂಡ ಅದರ ಉದ್ದೇಶದ ನಂತರದಲ್ಲಿ ಅದು ಇಲ್ಲಿಂದ ಹೋಗಲೇಬೇಕು ಅಂತಂದ್ರೆ ಅದು ಕೂಡ ನಾಶವಾಗಲೇಬೇಕು. ಇದು ಸೃಷ್ಟಿಗೆ ಬಂದಂತಹ ಅದು ಯಾವುದೇ ಆಗಿದ್ರು ಅಂತಂದ್ರೆ ಕೇವಲ ಶರೀರ ಅಥವಾ ದೇಹ ಅಷ್ಟು ಮಾತ್ರ ಅಲ್ಲ. ಅದು ಯಾವುದೇ ಒಂದು ವಸ್ತು ಆಗಿರಬಹುದು, ಯಾವುದೇ ಪ್ರಾಣಿ ಆಗಿರಬಹುದು. ಹೀಗೆ ಸೃಷ್ಟಿಯಲ್ಲಿ ಇಲ್ಲದ್ದು ಕಾಣಿಸಿಕೊಂಡಾಗ ತನ್ನ ಉದ್ದೇಶದ ನಂತರದಲ್ಲಿ ಅದು ಮತ್ತೆ ಸೃಷ್ಟಿಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಹೇಗೆ ಒಂದು ವಸ್ತು ಅನ್ನುವಂತಹದ್ದಕ್ಕೆ ಡೇಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ತೀವಿ, ಅದಿರುತ್ತೆ. ಅದೇ ರೀತಿ ಆ ವಸ್ತು ಸದಾಕಾಲ ತನ್ನ ಸ್ಥಿರತೆಯನ್ನ, ತನ್ನ ಶಕ್ತಿಯನ್ನ ಆ ವಸ್ತು ತನ್ನಲ್ಲಿ ಇಟ್ಕೊಂಡಿರೋದಕ್ಕೆ ಸಾಧ್ಯ ಇಲ್ಲ. ಆಗ ಡೇಟ್ ಆಫ್ ಎಕ್ಸ್ಪೈರಿ ಅಂತ ಆ ಒಂದು ವಸ್ತುವಿಗೆ ಅದರ ಕೊನೆಯ ಸಮಯವನ್ನ ಕೂಡ ನಿರ್ಧರಿಸಿ ಹೇಳಿರ್ತಾರೆ. ಆ ರೀತಿನಲ್ಲಿ ಈ ದೇಹ ಕೂಡ ಒಂದು ಕಾರಣದಿಂದ ಇಲ್ಲಿಗೆ ಬಂದಿರುತ್ತೆ. ಕಾರಣ ಅಥವಾ ಉದ್ದೇಶದ ನಂತರದಲ್ಲಿ ಆ ದೇಹ ಅನ್ನುವಂತಹದ್ದು ಕೂಡ ಇಟ್ ಹ್ಯಾಸ್ ಟು ಗೋ, ಇಟ್ ಹ್ಯಾಸ್ ಟು ಡೈ. ಸೊ ಈ ಒಂದು ಸತ್ಯ ಗೊತ್ತಾದ ಕೂಡಲೇ ನನ್ನಲ್ಲಿ ವಿವೇಕ ಅನ್ನುವಂತಹದ್ದು ನನ್ನನ್ನು ಎಚ್ಚರಿಸಿತು. ಸೊ ಅದೇನು ಹೇಳ್ಕೊಡ್ತು ಅಂತಂದ್ರೆ ಆ ವಿವೇಕ, ಲೆಟ್ ಮಿ ನಾಟ್ ಗೆಟ್ ಅಟ್ಯಾಚ್ ಟು ದಿ ಬಾಡಿ. ದಿ ಬಾಡಿ sometimes back gets attached to me and I called it the birth of the body. And at the same time ಈ ದೇಹ ಅನ್ನುವಂತಹದ್ದು ಒಂದು ದಿನ ಇಟ್ ಡೈಸ್, ಅದು ನಾಶವಾಗಿ ಹೋಗುತ್ತೆ. ಸೊ ಇಟ್ ಲೀವ್ಸ್ ಮೀ ಆಲ್ಸೋ, ದ ಬಾಡಿ ಲೀವ್ಸ್ ಮೀ. ಆದುದರಿಂದ ಇಂಪರ್ಮನೆಂಟ್ ಆಗಿರುವಂತಹ ಈ ದೇಹವನ್ನ ನಾನು ನಂಬುವ ಅವಶ್ಯಕತೆ ಇಲ್ಲ. ಸೊ ಅಶಾಶ್ವತವಾದ ಈ ದೇಹಕ್ಕೆ ನಾನು ಎಷ್ಟು ಅಂಟ್ಕೋತೀನೋ ಅಷ್ಟು ದುಃಖವನ್ನು ನಾನು ಅನುಭವಿಸಬೇಕಾಗಿ ಬರುತ್ತೆ. ಆದ್ರಿಂದ ಲೆಟ್ ಮೀ ನಾಟ್ ಗೆಟ್ ಅಟ್ಯಾಚ್ ಟು ದಿ ಬಾಡಿ. ಈ ದೇಹ ಅನ್ನುವಂತಹದ್ದು ಅದು ನನ್ನ ಜೊತೆ ಇರುವಂತಹ ಸಮಯದಲ್ಲಿ ಯಾವಾಗಲೂ ಒಮ್ಮೊಮ್ಮೆ ಕ್ಷಣಿಕ ಸುಖವನ್ನು ನನಗೆ ಕೊಟ್ಟಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಅದೇ ರೀತಿ ಈ ದೇಹ ನನಗೆ ಅನೇಕ ದುಃಖದ ಅನುಭವವನ್ನು ಕೂಡ ಕೊಟ್ಟಿದೆ. ಸೊ ಈ ದೇಹದ ಮೂಲಕ ನಾನು ಸುಖ ದುಃಖಗಳನ್ನು ಕೂಡ ಅನುಭವ ಮಾಡಿಕೊಂಡಿದ್ದೀನಿ. ಸೊ ಸತ್ಯ ಈ ರೀತಿ ಇರೋದ್ರಿಂದ ನನಗೆ ಸಿಕ್ಕಂತಹ ಈ ದೇಹದ ಉದ್ದೇಶವಾದರೂ ಏನಿರಬಹುದು? ಯಾವ ಕಾರಣಕ್ಕಾಗಿ ಈ ದೇಹ ಅನ್ನುವಂತಹದ್ದು ನನಗೆ ಸಿಕ್ಕಿದೆ? ದೇಹದ ಜನನಕ್ಕೆ ಏನಾದರೂ ಒಂದು ಕಾರಣ ಇರಲೇಬೇಕು, ಮತ್ತು ಅದು ನನಗೆ ಸಿಕ್ಕಿರೋದ್ರಿಂದ ಅದರ ಉದ್ದೇಶ ಅನ್ನುವಂತಹದ್ದು ಕೂಡ ಏನೋ ಒಂದಿರಬೇಕು. ಸೊ ಲೆಟ್ ಮೀ
ಅಂಡರ್ಸ್ಟ್ಯಾಂಡ್ ದಿಸ್ ಬಾಡಿ, ಈ ದೇಹವನ್ನು ಕುರಿತು ನಾನು ಸ್ವಲ್ಪ ಅಭ್ಯಾಸ ಮಾಡಬೇಕು, ಈ ದೇಹದ ಬಗ್ಗೆ ನಾನು ವಿಚಾರವನ್ನು ತಿಳ್ಕೋಬೇಕು. ಸೊ ಐ ಶುಡ್ ಯೂಸ್ ದಿಸ್ ಬಾಡಿ, ಈ ದೇಹವನ್ನು ನಾನು ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಇಲ್ಲಿ ದೇಹವನ್ನು ಉಪಯೋಗಿಸ್ಕೊಳ್ಳೋದು ಅನ್ನುವಂತಹದ್ದಾದರೆ ಆಧ್ಯಾತ್ಮ ಸಾಧನೆ, ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಸೊ ಈ ಸಂದರ್ಭದಲ್ಲಿ ಯಾವಾಗ ಈ ಒಂದು ಆಧ್ಯಾತ್ಮ ಸಾಧನೆಯಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊತೀವಿ, ಆಗ ಅಲ್ಲಿ ಸತ್ಯವನ್ನ ಕುರಿತು ಚಿಂತಿಸುವಂತಹದ್ದು, ಭಗವಂತ ಅಂತಂದ್ರೆ ಯಾರು, ಭಗವಂತ ಅಂತಂದ್ರೆ ಏನು, ಹೀಗೆ ಪರಮಾತ್ಮನನ್ನು ಕುರಿತು ಚಿಂತಿಸುವಂತಹದ್ದು ಮತ್ತು ಭಗವತ್ ತತ್ವ, ಪರಮಾತ್ಮ ತತ್ವವನ್ನು ಕುರಿತು ಚಿಂತನೆ ಮಾಡುವಂತಹದ್ದು. ಸೊ ಇವೆಲ್ಲ ದೀಸ್ ಆರ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಸ್ಪಿರಿಚುವಲ್ ಪ್ರಾಕ್ಟೀಸ್. ಆಧ್ಯಾತ್ಮ ಸಾಧನೆ ಅಂತಂದ್ರೆ ಇಂತಹ ಸತ್ಯಗಳ ಕಡೆಗೆ ನಾವು ಹೆಚ್ಚು ವಿಚಾರವನ್ನು ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡುವಂತಹದ್ದು. ಸೊ ಹೀಗೆ ಸಾಧನೆ ಅಂತ ಹೇಳಿದಾಗ ಅಲ್ಲಿ ಕೆಲವು ಮಾಡುವಂತಹ ಕೆಲಸ ಅಂತಂದ್ರೆ ಅದನ್ನ ಕರ್ಮ ಅಂತ ಕೂಡ ಕರಿಬಹುದು. ಸೊ ಇಂತಹ ಒಂದು ಕರ್ಮಕ್ಕಾಗಿ ಈ ದೇಹ ಅನ್ನುವಂತಹದ್ದು ನಮಗೆ ಬೇಕೇ ಬೇಕು. ಸೊ ದೇಹದಿಂದ ನಮಗೆ ಸಿಗುವಂತಹ ಅತಿ ಮುಖ್ಯವಾದ ಲಾಭ ಅಂತಂದ್ರೆ ಸಾಧನೆಗಾಗಿ ಈ ಶರೀರವನ್ನು ಉಪಯೋಗಿಸ್ಕೋಬೇಕು. ಸ್ವಲ್ಪವೇ ಎಚ್ಚರ ತಪ್ಪಿದ್ರೂ ಕೂಡ ಲೌಕಿಕದ ಬದುಕು ನಮ್ಮನ್ನ ಹೇಗೆ ಆಕರ್ಷಿಸುತ್ತೆ ಅಂತಂದ್ರೆ, ಈ ದೇಹವನ್ನ ಕೆಲವು ಇಂದ್ರಿಯಗಳ ತೃಪ್ತಿಗಾಗಿ ಭೋಗಿಸುವ ಮಟ್ಟಕ್ಕೆ ಈ ದೇಹವನ್ನು ನಾವು ಉಪಯೋಗಿಸ್ಕೋತೀವಿ. ಆದ್ರಿಂದ ಆಧ್ಯಾತ್ಮ ಸಾಧನೆ ಅಂತ ಹೇಳಿದಾಗ ಈ ದೇಹದ ಹೆಚ್ಚು ಪ್ರಯೋಜನ ಅಂತಂದ್ರೆ ಸಾಧನೆಯಲ್ಲಿ ಈ ಶರೀರವನ್ನು ಉಪಯೋಗಿಸ್ಕೊಳ್ಳುವಂತಹದ್ದು. ಈ ಕಾರಣದಿಂದ ನಮ್ಮ ಶರೀರವನ್ನ ಅನುಭವಿಗಳು ಸಾಧನಾ ಶರೀರ ಅಂತ ಕರೀತಾರೆ. ಮತ್ತು ಎಂದೋ ಒಂದು ದಿನ ಈ ದೇಹದ ನಾಶ ಅನ್ನುವಂತಹದ್ದಾಗಲೇಬೇಕು. ವಿ ಕಾಲ್ ಇಟ್ ಮರಣ. ಸೊ ಮರಣ ಅನ್ನುವಂತಹದ್ದು ಈ ದೇಹಕ್ಕೆ ಸಂಭವಿಸಿದಾಗ ಈ ದೇಹ ಅನ್ನುವಂತಹದ್ದು ಅದರ ಮೂಲಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ. ಇಟ್ ಗೋಸ್ ಬ್ಯಾಕ್ ಟು ದಿ ಸೋರ್ಸಸ್. ಈ ದೇಹ ಅನ್ನುವಂತಹದ್ದು ಬಂದಿದ್ದು ಅಥವಾ ದೇಹದ ನಿರ್ಮಾಣವಾಗಿರುವಂತಹದ್ದು ಪಂಚಭೂತಗಳ ಕಾರಣದಿಂದ. ಸೊ ಪಂಚಭೂತಗಳಿಂದ ನಿರ್ಮಾಣವಾದಂತಹ ಈ ದೇಹ ಮರಣದ ನಂತರದಲ್ಲಿ ಪಂಚಭೂತಗಳಲ್ಲಿಯೇ ಅದು ಲೀನವಾಗಬೇಕು. ಪಂಚಭೂತಗಳಲ್ಲಿ ಅದು ಹೋಗಿ ಸೇರ್ಕೋಬೇಕು. ಸೊ ಈ ದೇಹದ ನಾಶ ಅಥವಾ ದೇಹದ ಮರಣ ಅಂತ ಹೇಳಿದಾಗ ಕೆಲವು ರೀತಿಯ ಆಚರಣೆಗಳ ಪ್ರಕಾರ ದೇಹವನ್ನ ಮಣ್ಣು ಮಾಡ್ತಾರೆ ಅಥವಾ ದೇಹವನ್ನ ಚಿತೆಯ ಮೇಲಿಟ್ಟು ಅಗ್ನಿಸ್ಪರ್ಶವನ್ನು ಮಾಡ್ತಾರೆ. ಇದನ್ನ ಅಂತ್ಯಕ್ರಿಯೆ, ಅಂತ್ಯೇಷ್ಟಿ ಅಂತ ಹೇಳ್ತಾರೆ. ಸೊ ಇಂತಹ ಒಂದು ಕರ್ಮದ ಆಚರಣೆಯಾದ ನಂತರ ಐದರ್ ಮಣ್ಣಿನಲ್ಲಿ ಆ ದೇಹವನ್ನ ಮಣ್ಣು ಮಾಡಿದ್ರು ಕೂಡ ಅಥವಾ ಚಿತೆಯಲ್ಲಿಟ್ಟು ಅಗ್ನಿಸ್ಪರ್ಶ ಮಾಡಿದ್ರು ಕೂಡ ಯಾವುದೇ ರೀತಿಯಿಂದ ಆದರೂ ಕೂಡ ಈ ದೇಹ ಅನ್ನುವಂತಹದ್ದು ಮರಣವಾದ ನಂತರದಲ್ಲಿ ಈ ದೇಹ ಅನ್ನುವಂತಹದ್ದು ಪಂಚಭೂತಗಳಲ್ಲಿ ಸೇರಿ ಪುನಃ ಮತ್ತೊಂದು ರೀತಿಯಿಂದ ಇದು ಅನೇಕ ಬೇರೆ ಬೇರೆ ಪ್ರಾಣಿ, ಪಶು, ಪಕ್ಷಿ ಇವುಗಳಿಗೆ ಆಹಾರವಾಗತ್ತೆ. ಸೊ ಇದೆಲ್ಲ ಹೆಚ್ಚು ಚಿಂತನೆ ಮಾಡಿದಾಗ ಇದೆಲ್ಲ ಅರ್ಥ ಆಗುತ್ತೆ. ದೇಹ ಅನ್ನುವಂತಹದ್ದು ಪಂಚಭೂತಗಳಲ್ಲಿ ಸಿಕ್ಕಾಗ ಮತ್ತೊಂದು ರೀತಿಯಲ್ಲಿ ಇದು ಅನೇಕ ಬೇರೆ ಬೇರೆ ಜೀವಿಗಳಿಗೆ ಆಹಾರವಾಗತ್ತೆ ಅಂತಂದಾಗ ಯೋಚನೆ ಮಾಡಬೇಕಾಗತ್ತೆ. ಈ ದೇಹ ಅನ್ನುವಂತಹದ್ದು ಎಂದಿಗೂ ಕೂಡ ನಮ್ಮದಲ್ಲ,
ಅದರಿಂದ ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಯು ಆರ್ ನಾಟ್ ದಿ ಬಾಡಿ ಆರ್ ದ ಬಾಡಿ ಈಸ್ ನಾಟ್ ಯುವರ್ಸ್. ಈ ದೇಹ ಅನ್ನುವಂತಹದ್ದು ಎಂದಿಗೂ ಕೂಡ ನಿನ್ನದಲ್ಲ. ನಿನ್ನದಲ್ಲದ ಈ ದೇಹದ ಮೇಲೆ ನೀನು ವ್ಯಾಮೋಹ ಪಡಬೇಡ. ಬಿಕಾಸ್ ಈ ದೇಹ ಅನ್ನುವಂತಹದ್ದು ಯಾವಾಗಲೂ ಕೂಡ ಮತ್ತೊಬ್ಬರಿಗಾಗಿ. ಈ ದೇಹ ಅನ್ನುವಂತಹದ್ದು ಅದು ತನ್ನ ಸ್ಥೂಲ ರೂಪವನ್ನ ಪಡೆದುಕೊಂಡು ಜನ್ಮ ಅಂತ ತಗೊಳ್ಳುವಂತಹದ್ದೇ ಬೇರೆಯವರಿಗಾಗಿ. ಅದರಿಂದ ಶಾಸ್ತ್ರ ಅನೇಕ ಸಂದರ್ಭಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಪರೋಪಕಾರಾರ್ಥಂ ಇದಂ ಶರೀರಂ. ಈ ಶರೀರ ಅನ್ನುವಂತಹದ್ದು ಮತ್ತೊಬ್ಬರಿಗೆ ಉಪಕಾರ ಮಾಡುವುದಕ್ಕಾಗಿ ಈ ದೇಹ ಅನ್ನುವಂತಹದ್ದಿರೋದು. ಅದರಿಂದ ಈ ದೇಹ ಅನ್ನುವಂತಹದ್ದು ಮತ್ತೊಬ್ಬರಿಗಾಗಿ ಉಪಕಾರ ಮಾಡುತ್ತೆ ಅಂತಂದ ಮೇಲೆ ಅದು ನನ್ನದು ಅನ್ನುವಂತಹ ಒಂದು ವ್ಯಾಮೋಹವನ್ನು ನೀನು ತುಂಬ್ಕೋಬೇಡ. ಒಂದು ವೇಳೆ ದೇಹವೇ ನಾನು ಅಥವಾ ಈ ದೇಹ ನನ್ನದು ಅಂತಂದ್ರೆ ಮರಣದ ನಂತರದಲ್ಲಿ ಅನೇಕ ದುಃಖಗಳಿಗೆ ಒಳಗಾಗಬೇಕಾಗುತ್ತದೆ. ಸೊ ಅದರಿಂದ ಈ ದೇಹ ಎಂದೂ ನನ್ನದಲ್ಲ ಅನ್ನುವಂತಹ ಒಂದು ಸತ್ಯ ಗೊತ್ತಾದ ನಂತರ ಅವಧೂತ ದತ್ತಾತ್ರೇಯ ಅವನು ಹೇಳ್ತಾನೆ, ನಾನು ಅಸಂಗನಾಗಿ ಸಂಚರಿಸುವೆ ಅಂತಂದ್ರೆ ಐ ಡೋಂಟ್ ಡಿಪೆಂಡ್ ಆನ್ ದಿಸ್ ಬಾಡಿ. ಇಟ್ಸ್ ಎ ವೆರಿ ಬೋಲ್ಡ್ ಸ್ಟೇಟ್ಮೆಂಟ್ ಆಫ್ ಅವಧೂತ ಬ್ರಾಹ್ಮಣ. ಇಲ್ಲಿರುವಂತಹ ಸತ್ಯ ಹೆಚ್ಚು ಚಿಂತನೆ ಮಾಡುವ ಮೂಲಕ ನಮ್ಮ ಅರಿವಿಗೆ ಬರುತ್ತೆ. ದೇಹದ ನಿಜವಾದ ಸತ್ಯ ಏನು ಅನ್ನುವಂತಹದ್ದು ಗೊತ್ತಾಗುತ್ತೆ. ಒಟ್ಟಿನಲ್ಲಿ ದೇಹದ ಹೆಚ್ಚು ಪ್ರಯೋಜನ ಅಂತಂದ್ರೆ ಇದು ಸಾಧನೆಗೆ ಸಹಕಾರಿಯಾಗಿದೆ. ಈ ಕಾರಣದಿಂದ ವಿ ಹ್ಯಾವ್ ಟು ಮೇಂಟೈನ್ ದಿ ಬಾಡಿ ಆಲ್ಸೋ. ಅಂತಂದ್ರೆ ದೇಹ ನನ್ನದಲ್ಲದೆ ಹೋದರೂ ಕೂಡ ದೇಹ ನನ್ನ ಉನ್ನತಿಗಾಗಿ ನನಗೆ ಸಹಕಾರಿಯಾಗಿ ನನಗೆ ಸಿಕ್ಕಿದೆ. ನನ್ನ ಸಾಧನೆಯಲ್ಲಿ ನನ್ನ ಜೊತೆಗೆ ಇದು ಹೆಜ್ಜೆ ಹಾಕತ್ತೆ, ನನಗೆ ಕೈ ಜೋಡಿಸುತ್ತೆ. ಸೊ ಇಟ್ ಈಸ್ ಮೈ ಧರ್ಮ ದಟ್ ಐ ಶುಡ್ ಟೇಕ್ ಕೇರ್ ಆಫ್ ದಿಸ್ ಬಾಡಿ. ಆದ್ರಿಂದ ಈ ದೇಹದ ರಕ್ಷಣೆ ಕೂಡ ನನ್ನ ಜವಾಬ್ದಾರಿ. ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿಸ್ ಬಾಡಿ. ಆದ್ರಿಂದ ಈ ದೇಹದ ಪೋಷಣೆ ಮಾಡುವಂತಹದ್ದು ಕೂಡ ನನ್ನ ಧರ್ಮ ಮತ್ತು ಕರ್ತವ್ಯ. ಸೊ ದೇಹದ ಬಗ್ಗೆ ಒಂದು ಸ್ಪಷ್ಟವಾದ ತಿಳುವಳಿಕೆ ಸಿಗದೆ ಹೋದರೆ ದೇಹವನ್ನ ಅವಲಂಬಿಸಿ ದೇಹದ ಮೂಲಕ ಅನೇಕಗಳನ್ನ ನನ್ನದು ಅಂತ ಭಾವಿಸಿ ನನಗೆ ಕೆಲವುಗಳು ಬೇಕು ಅಂತ ಹೇಳಿ ಅದಕ್ಕಾಗಿ ಕರ್ಮದಲ್ಲಿ ತೊಡಗಿ ಹೆಚ್ಚು ಶ್ರಮವನ್ನ ಹಾಕಬೇಕಾಗುತ್ತೆ. ಮತ್ತು ದೇಹದ ಮೂಲಕ ನಾವು ಅನೇಕಗಳನ್ನ ಆಯ್ಕೆ ಮಾಡ್ಕೋತೀವಿ. ನಮ್ಮ ಎಲ್ಲಾ ಸಂಪಾದನೆಯೂ ಕೂಡ ದೇಹದ ಮೂಲಕವೇ ನಡೆಯುತ್ತೆ. ನಮ್ಮ ಎಲ್ಲಾ ವ್ಯವಹಾರಗಳು ಕೂಡ ಹೆಂಡತಿ, ಮಕ್ಕಳು, ಆಸ್ತಿ, ಸಂಪತ್ತು, ಪಶು, ಪಕ್ಷಿ, ಮನೆ, ಆಳು, ಕಾಳು, ಹೀಗೆ ಪ್ರತಿಯೊಂದನ್ನು ಕೂಡ ನಾವು ದೇಹವನ್ನ ಗುರುತಿಸಿ ದೇಹದ ಮೂಲಕ ಈ ದೇಹ ನನ್ನದು, ಅದು ನನ್ನ ಹೆಂಡತಿ, ಆ ಹೆಂಡತಿ ಅಂತ ಹೇಳಿದಾಗ ಅಲ್ಲೂ ಕೂಡ ನಾವು ದೇಹವನ್ನ ಗುರುತಿಸಿ ಆ ದೇಹ ನನ್ನ ಹೆಂಡತಿ, ಹೀಗೆ ದೇಹದ ಮೂಲಕವೇ ನಮ್ಮೆಲ್ಲ ವ್ಯವಹಾರ, ಸಂಬಂಧ ಇವೆಲ್ಲ ನಾವು ಬೆಳೆಸ್ಕೊಳ್ಳುವಂತಹದ್ದೇ ಅಜ್ಞಾನದ ಕಾರಣದಿಂದ ದೇಹವನ್ನ ನಾನು ಅಂತ ನಂಬಿ ದೇಹದ ಮೂಲಕ ಅನೇಕ ಬಂಧನಗಳಿಗೆ ನಾವು ಒಳಗಾಗ್ತೀವಿ. ಮನುಷ್ಯನ ಯೋಚನೆ ಹೇಗಿರುತ್ತೆ ಅಂತಂದ್ರೆ, ಯಾವಾಗ ಮನುಷ್ಯ ಅಜ್ಞಾನದಿಂದ ದೇಹದ ಮೂಲಕವೇ ಎಲ್ಲವನ್ನ ಆಯ್ಕೆ ಮಾಡ್ಕೋತಾನೆ, ಎಲ್ಲವನ್ನ ಸಂಪಾದನೆ ಮಾಡ್ತಾನೆ, ಎಲ್ಲವನ್ನ ಗಳಿಸ್ತಾನೆ ಅಂತಂದಾಗ ಅವನ ಜ್ಞಾನಕ್ಕೆ ಸಿಗುವಂತಹ ಒಂದು ಸತ್ಯವಲ್ಲದೆ ಹೋದ್ರೂ ಕೂಡ ಅವನ ತಿಳುವಳಿಕೆ ಹೇಗಿರುತ್ತೆ ಅಂತಂದ್ರೆ, ಹೆಂಡತಿ ಮಕ್ಕಳಿಂದ ಸುಖ ಸಿಗತ್ತೆ,
ಹಣ, ಆಸ್ತಿ, ಸಂಪತ್ತು ಇವುಗಳಿಂದ ಸುಖ ಸಿಗತ್ತೆ. ಪಶು, ಪಕ್ಷಿ, ಆಳು ಕಾಳು ಇವೆಲ್ಲ ಇದ್ರೆ ನಾನು ಇವುಗಳಿಂದ ಸುಖವನ್ನು ಅನುಭವಿಸಬಹುದು. ಸೊ ಇಂತಹ ಒಂದು ಭ್ರಮೆಯಲ್ಲಿ ಮನುಷ್ಯ ಬದುಕ್ತಾನೆ. ಆದರೆ ಇದು ಸದಾಕಾಲ ಭ್ರಮೆಯೇ ಆಗಿರುತ್ತೆ. ಇದು ಎಂದಿಗೂ ನಿಜ ಅಲ್ಲ. ಒಂದು ವೃಕ್ಷ ಕ್ರಮೇಣ ಬೀಜವನ್ನ ಕೊಟ್ಟು ಅದು ನಾಶವನ್ನ ಹೊಂದುತ್ತೆ. ಜಸ್ಟ್ ಲೈಕ್ ದಟ್ ಈ ಶರೀರ ಅನ್ನುವಂತಹದ್ದು ಕೂಡ ಹಿ ಈಸ್ ನಥಿಂಗ್ ಬಟ್ ಎ ಬ್ಯಾಗ್ ಆಫ್ ಮೆನ್ಯೂರ್. ಅವನು ಮನುಷ್ಯ ಅಂತಂದ್ರೆ ಮನುಷ್ಯನ ದೇಹ ಅದು ಗೊಬ್ಬರದ ಚೀಲ. ತಾನು ಮಾಡುವಂತಹ ಕರ್ಮಗಳ ಸತ್ಯವನ್ನೇ ತಿಳಿಯದೆ ಈ ಹಿಂದೆ ತಾನೇ ಸಂಪಾದಿಸಿದಂತಹ ಅನೇಕ ಪುಣ್ಯದ ಫಲಗಳನ್ನ ನಿಧಾನವಾಗಿ ಖಾಲಿ ಮಾಡ್ಕೋತಾ ಬರ್ತಾನೆ, ಅವೆಲ್ಲವನ್ನ ಕಳ್ಕೋತಾ ಬರ್ತಾನೆ. ಮತ್ತು ಮಾಡುವಂತಹ ಹೊಸ ಕರ್ಮದಿಂದ ಹೆಚ್ಚಿನಂಶ ಪಾಪದ ಫಲವನ್ನೇ ಅವನು ಅನುಭವಿಸ್ತಾನೆ, ಪಾಪದ ಫಲವನ್ನ ಅವನು ಗಳಿಸ್ತಾನೆ. ಸೊ ಪಾಪದ ಫಲವನ್ನ ಗಳಿಸುವ ಸಲುವಾಗಿ ಅವನು ಈ ದೇಹವನ್ನು ಉಪಯೋಗಿಸ್ಕೊತಾನೆ. ಇಷ್ಟೆಲ್ಲ ಆದರೂ ಕೂಡ ಈ ದೇಹ ಅನ್ನುವಂತಹದ್ದು ಶಾಶ್ವತ ಅಲ್ಲ. ತನ್ನ ಮುಂದಿನ ಗತಿಯನ್ನ ನಿರ್ಧರಿಸಲು ಈ ದೇಹ ಅನ್ನುವಂತಹದ್ದು ಒಂದು ಗೊಬ್ಬರದ ಚೀಲವಾಗಿ ಪರಿಣಾಮ ಹೊಂದುತ್ತೆ. ಸೊ ದಿಸ್ ಈಸ್ ದಿ ಸ್ಟೋರಿ ಆಫ್ ದಿ ಬಾಡಿ. ಎಲ್ಲದರ ಜೊತೆಗೆ ದ ಜೀವ ಮನುಷ್ಯ ವಿತ್ ದಿ ಅನ್ಕಂಟ್ರೋಲ್ಡ್ ಸೆನ್ಸ್ ಆರ್ಗನ್ಸ್ ತನ್ನ ಇಂದ್ರಿಯಗಳ ಮೇಲೆ ಹತೋಟಿಯನ್ನ ಸಾಧಿಸದೇ ಇದ್ದ ಕಾರಣದಿಂದ he is pulled to many different directions. ಅವನ ಕಣ್ಣುಗಳು ಯಾವುದನ್ನೋ ನೋಡಿ ಅವನನ್ನ ಆ ದಿಕ್ಕಿಗೆ ಎಳ್ಕೊಂಡು ಹೋಗುತ್ತೆ. ಕಿವಿಗಳು ಯಾವುದನ್ನೋ ಕೇಳಬೇಕು ಅಂತ ಹೇಳಿ ಅವನನ್ನ ಆ ಕಡೆಗೆ ಎಳ್ಕೊಂಡು ಹೋಗುತ್ತೆ. ರುಚಿ ಅನ್ನುವಂತಹದ್ದು ಮತ್ತೊಂದು ಕಡೆಗೆ ಎಳ್ಕೊಂಡು ಹೋಗುತ್ತೆ. ಸ್ಪರ್ಶ ಅನ್ನುವಂತಹದ್ದು ಮತ್ತೆ ಅವನನ್ನ ಎಳೆಯುತ್ತೆ. ಹೀಗೆ ಯಾವಾಗ ತನ್ನ ಇಂದ್ರಿಯಗಳ ಮೇಲೆ ಅವನು ನಿಗ್ರಹ ಸಾಧಿಸಿರೋದಿಲ್ಲ, ಆಗ ಈ ಸೆನ್ಸ್ ಆರ್ಗನ್ಸ್ ದೇ ಟೇಕ್ ಚಾರ್ಜ್. ಅವುಗಳು ಇವನನ್ನ ಎಲ್ಲ ಕಡೆ ಎಳೆದಾಡುತ್ತವೆ. ಸೊ ಬಿಕಾಸ್ ಹಿ ಹ್ಯಾಸ್ ನಾಟ್ ಕಂಟ್ರೋಲ್ ದಿ ಇಂದ್ರಿಯಾಸ್, ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳ ಮೇಲೆ ಹತೋಟಿ ಸಾಧಿಸಿದಂತಹ ಈ ಜೀವ ಗೊತ್ತು ಗುರಿ ಇಲ್ಲದೆ ಸಿಕ್ಕ ಡೈರೆಕ್ಷನ್ಸ್ಗಳಲ್ಲಿ ಯಾವ ಒಂದು ಉದ್ದೇಶವೂ ಇಲ್ಲದೆ ಅಲೆದಾಡ್ತಾ ಇರಬೇಕಾಗತ್ತೆ. ಹೀಗಾಗುವಾಗ ತಾನು ಸಂಪಾದನೆ ಮಾಡಿದಂತಹ ಅಂದರೆ ಹಿಂದಿನ ಅನೇಕ ಜನ್ಮಗಳಿಂದ ತಾನು ಸಂಪಾದಿಸಿದಂತಹ ಪುಣ್ಯದ ಫಲಗಳನ್ನ ಕರಗಿಸ್ಕೊತಾ ಬರ್ತಾನೆ. ಹೊಸ ಕರ್ಮಗಳನ್ನ ಮಾಡುತ್ತಾ ಪಾಪಗಳನ್ನ ಅಂಟಿಸ್ಕೊತಾ ಬರ್ತಾನೆ. ಸೊ ಈ ಸಂದರ್ಭದಲ್ಲಿ ಅವಧೂತ ದತ್ತಾತ್ರೇಯ ಹಿ ಮೇಕ್ಸ್ ಎ ವೆರಿ ಗ್ರೇಟ್ ಸ್ಟೇಟ್ಮೆಂಟ್, ಎ ವೆರಿ ಬೋಲ್ಡ್ ಸ್ಟೇಟ್ಮೆಂಟ್. ಅವ್ರು ಹೇಳ್ತಾರೆ, ಮನುಷ್ಯ ಹಿ ವ್ಯಾಲ್ಯೂಸ್ ದಿ ವ್ಯಾಲ್ಯೂಯಬಲ್ಸ್. ಯಾವುದೋ ಒಂದನ್ನು ನೋಡಿ ಅದಕ್ಕೆ ಬೆಲೆ ಇದೆ ಅಂತ ಹೇಳಿ ಬೆಲೆಯನ್ನ ನಿಗದಿಪಡಿಸ್ತಾನೆ. ಅದು ನಿಜವಾಗ್ಲೂ ಬೆಲೆ ಉಳ್ಳದ್ದೋ ಇಲ್ವೋ ಅನ್ನುವಂತಹ ಸತ್ಯವೇ ಅವನಿಗೆ ಗೊತ್ತಿಲ್ಲ. ಅವನ ಬುದ್ಧಿಗೆ ಸಿಕ್ಕಂತಹ ಅದು ಯಾವುದೇ ಆಗಿದ್ರೂ ಅದಕ್ಕೆ ಒಂದು ಬೆಲೆಯನ್ನ ಕಟ್ಟಿ ಬೆಲೆಯನ್ನ ನಿಗದಿಪಡಿಸ್ತಾನೆ. ಬಟ್ ಇಟ್ ಈಸ್ ಸೋ ಅನ್ಫಾರ್ಚುನೇಟ್. ತನ್ನ ಸುತ್ತಮುತ್ತಲಿನ ಪ್ರಪಂಚದಲ್ಲಿ ಯಾವುದೆಲ್ಲವುಗಳಿಗೆ ಅವನು ಬೆಲೆ ಕಟ್ತಾ ನಿಂತ್ಕೋತಾನೋ, ಎಷ್ಟೋ ಪುಣ್ಯಗಳ ಕಾರಣದಿಂದ ತಾನು ಸಂಪಾದನೆ ಮಾಡಿಕೊಂಡು ತಂದಂತಹ ತನ್ನದೇ ಶರೀರಕ್ಕೆ ಅವನು ಬೆಲೆ ಕಟ್ಟೋದಕ್ಕೆ ಆಗದೇ ಇಲ್ಲ. ಅವನು ಹಿ ವಿಲ್ ನಾಟ್ ರೆಕಗ್ನೈಸ್.
ನನ್ನ ಹತ್ರ ಇರುವಂತಹ ಈ ದೇಹ ನನಗೆ ಸಾಧನೆಗಾಗಿ ಸಿಕ್ಕಿರುವಂತಹ ಒಂದು ಟೂಲ್. ಭಗವಂತನ ಅನೇಕ ದೊಡ್ಡ ದೊಡ್ಡ ಉಡುಗೊರೆಗಳಲ್ಲಿ ಈ ದೇಹ ಅನ್ನುವಂತಹದ್ದು ಅಮೂಲ್ಯವಾದ ಉಡುಗೊರೆ. ಭಗವಂತನೇ ಕೊಟ್ಟಂತಹ ಈ ಅಮೂಲ್ಯವಾದ ಉಡುಗೊರೆಗೆ ಅವನು ಬೆಲೆ ಕಟ್ಟಕ್ಕಾಗದೆ ಯಾವ್ಯಾವುದೋ ಬೇರೆ ಬೇರೆ ವಸ್ತುಗಳಿಗೆ ಅವನು ಬೆಲೆ ಕಟ್ತಾನೆ. ದಿಸ್ ಈಸ್ ವೆರಿ ವೆರಿ ಅನ್ಫಾರ್ಚುನೇಟ್ ಅಂತ ಅವಧೂತ ದತ್ತಾತ್ರೇಯ ಹೇಳ್ತಾರೆ. ಸೊ ಎಲ್ಲಿ ನಮ್ದು ನಿಜವಾಗ್ಲೂ ಫೋಕಸ್ ಇರಬೇಕು ಅಲ್ಲಿ ನಮ್ಮ ಫೋಕಸ್ ಇಲ್ಲ. ಲಬ್ಧ್ವಾ ಸುದುರ್ಲಭಮಿದಂ ಬಹು ಸಂಭವಾಂತೆ ಮಾನುಷ್ಯ ಮರ್ತದಂ ಅನಿತ್ಯಮಪೀಹಧೀರಃ ತೂರ್ಣಂ ಯತೇತ ನಪತೇದನು ಮೃತ್ಯು ಯಾವತ್ ನಿಶ್ರೇಯಸಾಯ ವಿಷಯ ಖಲು ಸರ್ವದಾ ಸ್ಯಾತ್. ವೇದಾಂತ ಅನೇಕ ಸಂದರ್ಭಗಳಲ್ಲಿ ಈ ಒಂದು ಸತ್ಯವನ್ನು ತಿಳಿಸ್ಕೊಟ್ಟಿದೆ ಮತ್ತು ಅನುಭವಿಗಳು ಕೂಡ ಹೇಳ್ತಾರೆ. ಒಬ್ಬ ಗುರು, ಒಬ್ಬ ಆಚಾರ್ಯ ಮತ್ತೆ ಮತ್ತೆ ನಮಗೆ ತಿಳಿಸಿರ್ತಾನೆ. ಇಟ್ ಈಸ್ ನಾಟ್ ದಟ್ ಈಸಿ ಟು ಗೆಟ್ ದಿ ಮನುಷ್ಯ ಶರೀರ. ಆಚಾರ್ಯ ಶಂಕರರು ವಿವೇಕ ಚೂಡಾಮಣಿಯಲ್ಲಿ ಪ್ರಾರಂಭದಲ್ಲೇ ಹೇಳ್ತಾರೆ, ಜಂತೂನಾಂ ನರಜನ್ಮ ದುರ್ಲಭಂ. ಸೊ ಈ ಮನುಷ್ಯ ಶರೀರ ಅಂತಂದ್ರೆ ಅದು ಬಹಳ ವಿರಳ ಮತ್ತು ಅತ್ಯಂತ ದುರ್ಲಭ. ಅದು ಅಷ್ಟು ಈಸಿಯಾಗಿ ಎಲ್ರಿಗೂ ಸಿಗೋದಿಲ್ಲ. ಎಷ್ಟೋ ಜನ್ಮಗಳ ನಂತರ ಈ ಮನುಷ್ಯ ಜನ್ಮ ಅನ್ನುವಂತಹದ್ದು ಸಿಗುತ್ತೆ. ಶಾಸ್ತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, 84 ಲಕ್ಷ ಜನ್ಮಗಳನ್ನ ದಾಟಿ ಬಂದ ನಂತರದಲ್ಲಿ ಹಾಗೂ ಭಗವಂತನ ಅನುಗ್ರಹ ಇದ್ದ ಪಕ್ಷದಲ್ಲಿ ಮಾತ್ರ ಈ ಒಂದು ಮನುಷ್ಯ ದೇಹ ಅನ್ನುವಂತಹದ್ದು ಸಿಗುತ್ತೆ. ಆದ್ರಿಂದ ಮನುಷ್ಯ ಜನ್ಮ ಸಿಕ್ಕಿದೆ ಅಂತಂದ್ರೆ ಇಲ್ಲಿ ಹೆಚ್ಚು ಅವಕಾಶಗಳಿಲ್ಲ, ಹೆಚ್ಚು ಆಯ್ಕೆಗಳಿಲ್ಲ. ದರ್ ಆರ್ ಓನ್ಲಿ 2 ಅವಕಾಶಗಳು ಮಾತ್ರ ಲಭ್ಯವಾಗುತ್ತೆ. ಜನ್ಮದ ಸಾರ್ಥಕತೆಯ ದೃಷ್ಟಿಯಿಂದ ಮನುಷ್ಯ ಹೆಚ್ಚು ಸಾಧನೆಯನ್ನ ಮಾಡಿ ಜ್ಞಾನವನ್ನ ಅರಿತು ಹುಟ್ಟು ಸಾವಿನ ದವಡೆಯಿಂದ ಪಾರಾಗಿ ಮೋಕ್ಷವನ್ನ ಗಳಿಸುವಂತಹದ್ದು. ಅದಕ್ಕೆ ಮನುಷ್ಯ ಅಂತಂದಾಗ ಒಬ್ಬ ಗುರು ಹೇಳ್ತಾನೆ, ಯುವರ್ ನೆಕ್ಸ್ಟ್ ಸ್ಟೆಪ್ ಈಸ್ ಟುವರ್ಡ್ಸ್ ಮೋಕ್ಷ ದ್ವಾರ. ಒಂದು ಹೆಜ್ಜೆ ಇಟ್ಟು ಈ ಭೂಮಿಗೆ ಬಂದಿದ್ಯಾ ನೀನು. ಯಾವ ರೀತಿನಲ್ಲಿ ಬಂದಿದ್ಯಾ? ಮನುಷ್ಯ ದೇಹದೊಂದಿಗೆ ನೀನು ಇಲ್ಲಿಗೆ ಬಂದಿದ್ಯಾ. ಸೃಷ್ಟಿಗೆ ನೀನು ಮನುಷ್ಯ ದೇಹದೊಂದಿಗೆ ನೀನು ಬಂದಿದ್ಯಾ ಅಂತಂದ್ಮೇಲೆ ಈ ದೇಹ ಭಗವಂತ ನಿನಗೆ ಒಂದು ಉಪಕರಣವಾಗಿ ಕೊಟ್ಟಿದ್ದಾನೆ. ಇಟ್ಸ್ ಎ ಟೂಲ್ ಫಾರ್ ಯು, ಇಟ್ಸ್ ಎ ಸಾಧನಾ ಶರೀರ. ಆದ್ರಿಂದ ಹೆಚ್ಚು ಆಧ್ಯಾತ್ಮ ಸಾಧನೆಯಲ್ಲಿ ಇದನ್ನ ತೊಡಗಿಸಿಕೊಂಡು ಜ್ಞಾನವನ್ನ ಅರಿತು ನೀನು ಹುಟ್ಟು ಸಾವಿನ ದವಡೆಯಿಂದ ಪಾರಾಗಿ ನೇರವಾಗಿ ಮೋಕ್ಷವನ್ನ ಗಳಿಸುವಂತಹದ್ದು. ಆದ್ರಿಂದ ಅವ್ರು ಹೇಳ್ತಾರೆ, ಫಸ್ಟ್ ಸ್ಟೆಪ್ ಈ ಭೂಮಿಗೆ ನೀನು ಮನುಷ್ಯನಾಗಿ ಬಂದಿದ್ಯಾ. ಯುವರ್ ನೆಕ್ಸ್ಟ್ ಸ್ಟೆಪ್ ಈಸ್ ಟುವರ್ಡ್ಸ್ ಯು ಹ್ಯಾವ್ ಟು ಒಬ್ಟೈನ್ ದಿ ಮೋಕ್ಷ. ಮೋಕ್ಷ ದ್ವಾರದ ಕಡೆಗೆ ನಿನ್ನ 2ನೇ ಹೆಜ್ಜೆ ಇಡಬೇಕು. ಸೊ ಈ ಒಂದು ಸತ್ಯ ನೀನು ತಿಳ್ಕೊಳ್ಳದೆ ಹೋದ್ರೆ, ಜನ್ಮದ ಉದ್ದೇಶದ ಅರಿವು ನಿನ್ನಲ್ಲಿ ಇಲ್ಲದೆ ಹೋದ್ರೆ, ಚಾಯ್ಸ್ಲೆಸ್ಲಿ ಮತ್ತೆ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ, ಈ ಒಂದು ಹುಟ್ಟು ಸಾವಿನ ಚಕ್ರದಲ್ಲಿ ಮತ್ತೆ ಮತ್ತೆ ಸಿಕ್ಕಿ ನರಳುವಂತಹದ್ದು. ಆದುದರಿಂದ ಅನೇಕ ಜನ್ಮಗಳ ಸುಕೃತದ ಫಲದಿಂದ ಸಿಕ್ಕಂತಹ ಈ ಒಂದು ಮನುಷ್ಯ ಜನ್ಮವನ್ನ ಅರಿತು ಪರಮ ಪುರುಷಾರ್ಥ ಸ್ವರೂಪಿ ಪರಮಾತ್ಮನನ್ನ ನೀನು ಹೊಂದು. ಇದೆಲ್ಲದರ ಜೊತೆಗೆ ಸದಾ ನಿನ್ನ ಚಿತ್ತದಲ್ಲಿ, ನಿನ್ನ ಮನಸ್ಸಿನಲ್ಲಿ, ನಿನ್ನ ಅರಿವಿನಲ್ಲಿ ಇರಬೇಕು. ಏನು ಅಂತಂದ್ರೆ, ದಿಸ್ ಬಾಡಿ ಈಸ್ ಇಂಪರ್ಮನೆಂಟ್, ಇದು ಶಾಶ್ವತವಲ್ಲ. ಆದ್ರಿಂದ ಅಮೂಲ್ಯವಾದ ಮನುಷ್ಯ ಜೀವನವನ್ನ ಪಡೆದ ಬಳಿಕ ಈ ಶರೀರವನ್ನ ಮೃತ್ಯು ಅನ್ನುವಂತಹದ್ದು ಬಂದು ಕಬಳಿಸುವ ಮುಂಚೆ ನೀನು ಎಚ್ಚೆತ್ಕೋ. ಆ ಮೃತ್ಯು ಅನ್ನುವಂತಹದ್ದು ಬಂದು
ಈ ಒಂದು ದೇಹವನ್ನ ಕಬಳಿಸುವ ಮುಂಚೆ ಗೈನ್ ದಿ ಸೆಲ್ಫ್ ನಾಲೆಡ್ಜ್, ಆತ್ಮ ಸಾಕ್ಷಾತ್ಕಾರ, ಭಗವತ್ ಪ್ರಾಪ್ತಿಯನ್ನ ನೀನು ಹೊಂದು. ನಿಜವಾದ ಮನುಷ್ಯತ್ವ ಅನ್ನುವ ತತ್ವವನ್ನ ನೀನು ತಿಳ್ಕೋಬೇಕು. ಹೇ ರಾಜ ಯದುನಂದನ, ಇಂತಹ ಒಂದು ಅಮೂಲ್ಯವಾದ ಬಹಳ ದೊಡ್ಡ ಸತ್ಯವನ್ನ ಈ ದೇಹ ನನಗೆ ಕಲಿಸ್ಕೊಟ್ಟಿದೆ. ಈ ದೇಹದಿಂದ ಇಂತಹ ಒಂದು ಸತ್ಯವನ್ನ ಕಲಿತ ನಂತರ ನನಗೆ ವೈರಾಗ್ಯ ಅನ್ನುವಂತಹದ್ದು ಉಂಟಾಯಿತು. ಸೊ ನನ್ನ ವೈರಾಗ್ಯಕ್ಕೆ ಕಾರಣ ಈ ದೇಹ ನನಗೆ ಕಲಿಸಿದ ಪಾಠ. ಸೊ ಈ ಕಾರಣದಿಂದ ಅಂತಃಕರಣದಲ್ಲಿ ಜ್ಞಾನದ ಬೆಳಕು ಹರಡಿತು. ಈಗ ನನಗೆ ಅಹಂಕಾರ ಇಲ್ಲ. ಯಾಕೆಂತಂದ್ರೆ ದೇಹವೇ ನಾನಲ್ಲ, ದೇಹವು ನನ್ನದಲ್ಲ, ಮತ್ತು ಅಸಂಗನಾಗಿ ಈ ದೇಹದಿಂದ ಅಸಂಗನಾಗಿ ಸಂಚರಿಸುವ ಮಟ್ಟಕ್ಕೆ ನಾನು ಬೆಳೆದಿರೋದ್ರಿಂದ ನನ್ನಲ್ಲಿ ಅಹಂಕಾರವೇ ಇಲ್ಲ. ಆದ್ರಿಂದ ನಾನು ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಸ್ವಚ್ಛಂದದಿಂದ ವಿಹರಿಸುವೆ. ನನ್ನ ಆನಂದದ ಪರಮ ರಹಸ್ಯ ಈಸ್ ದಿಸ್ ಜ್ಞಾನ, ಈ ಒಂದು ನಾಲೆಡ್ಜ್ ನನಗೆ ಸಿಕ್ಕಿರೋದ್ರಿಂದ ನಾನು ಇಷ್ಟು ಸಂತೋಷವಾಗಿದ್ದೀನಿ. ನಿನ್ನ ಪ್ರಶ್ನೆಯೇ ಅದಾಗಿತ್ತು. ನನ್ನನ್ನು ನೋಡಿದ ಕೂಡಲೇ ನಿನ್ನನ್ನು ಪ್ರಶ್ನೆ ಮಾಡಿದೆ, ನಿನ್ನ ಸಂತೋಷಕ್ಕೆ ಕಾರಣ ಏನು? ನಿನ್ನ ಇಷ್ಟೊಂದು ಆನಂದಮಯವಾದ ಈ ಒಂದು ತೇಜಸ್ಸಿಗೆ ನಿನಗೆ ಸಿಕ್ಕಂತಹ ಜ್ಞಾನದ ರಹಸ್ಯ ಏನು? ಯಾವ ಜ್ಞಾನದ ಆಶ್ರಯದಲ್ಲಿ ಇಷ್ಟು ದೊಡ್ಡ ಸಂತೋಷವನ್ನ ನೀನು ಗಳಿಸ್ಕೊಂಡಿದೀಯಾ? ಅವೆಲ್ಲವನ್ನ ನನಗೆ ತಿಳಿಸ್ಕೊಡು ಅಂತ ನೀನು ಕೇಳಿದೆಯಲ್ಲ. ಆ ನಿನ್ನ ಕುತೂಹಲ ಭರಿತ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಟ್ಟಿದ್ದೀನಿ. ಏಕಂ ಸತ್ ವಿಪ್ರ ಬಹುಧಾ ವದಂತಿ, ಒಂದೇ ಅದ್ವಿತೀಯ ಬ್ರಹ್ಮನನ್ನ ಕುರಿತು ಅನೇಕ ಋಷಿಗಳು, ದ ರಿಯಲೈಸ್ಡ್ ಮಾಸ್ಟರ್ಸ್ ಅಂಡ್ ದ ವೈಸ್ ಪೀಪಲ್, ಅವ್ರು ಹೇಳ್ತಾರೆ, there is only one truth, but the learned people, the wise masters, call it by many names. ಬ್ರಹ್ಮನನ್ನ ಅನೇಕ ಹೆಸರುಗಳಿಂದ ಕರೀತಾರೆ, ಆದರೆ ಎಲ್ಲ ಹೆಸರುಗಳ ಅರ್ಥ ಮತ್ತು ಸತ್ಯ ದ ಸೇಮ್ ಬ್ರಹ್ಮ, ಅಲ್ಲಿ ವ್ಯತ್ಯಾಸವೇ ಇಲ್ಲ. ಹೀಗೆ ಹೇಳಿ ಗುರು ದತ್ತಾತ್ರೇಯ ರಾಜ ಯದುನಂದನಿಂದ ಬೀಳ್ಕೊಂಡು ಮತ್ತೆ ತಮ್ಮ ಸಂಚಾರವನ್ನು ಆರಂಭಿಸ್ತಾರೆ. ಗುರು ದತ್ತಾತ್ರೇಯರ ಉಪದೇಶದಿಂದ ಯದುರಾಜ ಕೂಡ ಸಮದರ್ಶಿತ್ವವನ್ನು ಹೊಂದಿದ, ಜ್ಞಾನವನ್ನು ಸಂಪಾದಿಸಿದ, ಸತ್ಯ ಏನು ಅನ್ನುವಂತಹದ್ದನ್ನು ತಿಳ್ಕೊಂಡ. ಈ ಒಂದು ಇತಿಹಾಸವನ್ನ ಭಗವಂತ ಶ್ರೀಕೃಷ್ಣ ಉದ್ಧವನಿಗೆ ನರೇಟ್ ಮಾಡ್ತಾ ಇರುವಂತಹದ್ದು. ಯಾಕೆಂತಂದ್ರೆ ಉದ್ಧವನಿಗೆ ಪರಮಾತ್ಮ ಶ್ರೀಕೃಷ್ಣ ತ್ಯಾಗದ ಲಕ್ಷಣವನ್ನ ಕುರಿತು ಬೋಧನೆಯನ್ನು ಮಾಡಿರ್ತಾನೆ, ಉಪದೇಶವನ್ನು ಮಾಡಿರ್ತಾನೆ. ಆಗ ಉದ್ಧವ ಕೇಳುವಂತಹದ್ದೇ ಅದು, ಹೇ ಪರಮಾತ್ಮ, ನನಗೆ ನೀನು ತ್ಯಾಗದ ಲಕ್ಷಣವನ್ನ ಉಪದೇಶ ಮಾಡಿದೀಯ, ಸನ್ಯಾಸವನ್ನ ಸ್ವೀಕರಿಸುವಂತಹ ಯೋಗ್ಯತೆ ನನಗೆ ಇದೆಯೋ ಇಲ್ವೋ ಅನ್ನುವಂತಹದ್ದೇ ನನಗೆ ಗೊತ್ತಿಲ್ಲ. ಆದ್ರಿಂದ ಒಂದು ವೇಳೆ ಸನ್ಯಾಸವನ್ನ ಸ್ವೀಕರಿಸುವಂತಹ ಯೋಗ್ಯತೆ ನನ್ನಲ್ಲಿ ಇದ್ದ ಪಕ್ಷದಲ್ಲಿ ನೀನೇ ನನಗೆ ಮಾರ್ಗವನ್ನ ಸೂಚಿಸಬೇಕು ಅಂತ ಹೇಳಿ ಉದ್ಧವ ಪರಮಾತ್ಮ ಶ್ರೀಕೃಷ್ಣನನ್ನ ಕೇಳ್ಕೋತಾನೆ. ಆಗ ಉದ್ಧವನ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಹೇಳಿ ಭಗವಂತ ಶ್ರೀಕೃಷ್ಣ ಉದ್ಧವನಿಗೆ ಹೇಳ್ತಾನೆ, ಎಂತಹ ಒಂದು ಒಳ್ಳೆ ಪ್ರಶ್ನೆ ಮಾಡಿದ್ಯಾ ನೀನು. ಈ ಒಂದು ಪ್ರಶ್ನೆ ನನಗೆ ಬಹಳ ದೊಡ್ಡ ಇತಿಹಾಸವನ್ನೇ ನೆನಪಿಗೆ ಬರೋ ಹಾಗೆ ಮಾಡಿದೆ. ಆ ಇತಿಹಾಸವನ್ನ ನಿನಗೆ ಹೇಳ್ತೀನಿ ಅಂತ ಹೇಳಿ ಈ ಅವಧೂತ ದತ್ತಾತ್ರೇಯ, ಅವಧೂತ ಬ್ರಾಹ್ಮಣನ ಈ ಎಂಟೈರ್ ಅವನು ಹೇಗೆ ಜ್ಞಾನವನ್ನು ಕಲಿತಾ ಅನ್ನುವಂತಹ ಒಂದು ಇತಿಹಾಸವನ್ನ ಉದ್ಧವನ ಮುಂದೆ ತೆರೆದಿಟ್ಟು ಪರಮಾತ್ಮ ಶ್ರೀಕೃಷ್ಣ ಉದ್ಧವನಿಗೆ ಹೇಳ್ತಾನೆ, ಅವಧೂತನಿಂದ ಜ್ಞಾನ ಸಿಕ್ಕಿದ ನಂತರದಲ್ಲಿ ಯದುರಾಜ ಕೂಡ ಸಮದರ್ಶಿತ್ವವನ್ನ ಹೊಂದಿದ. ಅಂತಹ ಇತಿಹಾಸವನ್ನ ನಾನು ನಿನಗೆ ತಿಳಿಸ್ಕೊಟ್ಟಿದ್ದೀನಿ. ಆದ್ರಿಂದ ನೀನು ಕೂಡ ಈಗ ಸಮಸ್ತ ಆಸಕ್ತಿಗಳಿಂದ ಬಿಡುಗಡೆ ಹೊಂದಿ ನೀನು ಕೂಡ ಮುಕ್ತನಾಗಬೇಕು. ಸಮಸ್ತ ಆಸಕ್ತಿಗಳನ್ನ ಪರಿತ್ಯಜಿಸಿ
ಸಮದರ್ಶಿ ಆಗಬೇಕು. ದೆನ್ ಸನ್ಯಾಸ ಈಸ್ ವೆರಿ ಈಸಿ, ತ್ಯಾಗ ಈಸ್ ವೆರಿ ಈಸಿ. ಮತ್ತೆ ಭಗವಂತ ಹೇಳ್ತಾನೆ, ಶ್ರೀ ಭಗವಾನು ವಾಚ. ಈಗ ನಾವು 10ನೇ ಅಧ್ಯಾಯಕ್ಕೆ ಬರ್ತಾ ಇದ್ದೀವಿ. ಪರಮಾತ್ಮ ಶ್ರೀಕೃಷ್ಣ ಮತ್ತೆ ಮುಂದುವರಿಸ್ತಾನೆ. ಮಯೋದಿತೇಶ್ವಹಿತಃ ಸ್ವಧರ್ಮೇಶು ಮದಾಶ್ರಯಃ ವರ್ಣಾಶ್ರಮ ಕುಲಾಚಾರಂ ಅಕಾಮಾತ್ಮ ಸಮಾಚರೇತ್. ಮಯಾ ಉದೇತಿ, ಪರಮಾತ್ಮ ಶ್ರೀಕೃಷ್ಣ ಹೇಳ್ತಿದ್ದಾನೆ, ಮಯಾ ಉದೇತಿ, ಸಾಧನೆ ಮಾಡಬೇಕು ಅನ್ನುವಂತಹ ಇಚ್ಛೆಯುಳ್ಳ ಅನೇಕ ಬೇರೆ ಬೇರೆ ಸಾಧಕರುಗಳಿಗೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ, ಅವರವರ ಇಚ್ಛೆಗೆ ತಕ್ಕಂತೆ, ಅವರವರ ಶಕ್ತಿಯಾನುಸಾರ ನಾನು ಅನೇಕ ವಿಧಾನಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಇದೆಲ್ಲ ಅವರಿಗೆ ಅವರ ಸ್ಪಿರಿಚುವಲ್ ಗ್ರೋತ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅನೇಕ ವಿಧಾನಗಳನ್ನು ನಾನು ಹ್ಯಾವ್ ಪ್ರಿಸ್ಕ್ರೈಬ್ಡ್. ಸ್ಪಿರಿಚುವಲ್ ಜರ್ನಿ, ಆಧ್ಯಾತ್ಮ ಸಾಧನೆಯ ಈ ಒಂದು ಯಾತ್ರೆ, ಈ ಒಂದು ಪ್ರಯಾಣದಲ್ಲಿ ಮುಂದುವರಿಯೋದಕ್ಕೆ ಅನುಕೂಲವಾಗುವಂತೆ ಅನೇಕ ವಿಧಾನಗಳನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಯಾಕೆಂತಂದ್ರೆ ಸಾಧಕರು ಅಂತಂದಾಗ ಅನೇಕರಿಗೆ ಈ ಒಂದು ಪರಮಸತ್ಯದ ಬಗ್ಗೆ ಅರಿವು ಬೇಕು ಅನ್ನುವಂತಹ ಆಸೆ ಇರುತ್ತೆ. ಆದರೆ ಒಬ್ಬೊಬ್ಬರಿಗೆ ಒಂದೊಂದು ಕೆಪಾಸಿಟಿ ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಯೋಗ್ಯತೆ ಇರುತ್ತೆ. ಎಲ್ಲರೂ ಕೂಡ ಒಂದೇ ದಾರಿನಲ್ಲಿ ಬರೋದಕ್ಕಾಗೋದಿಲ್ಲ. ಅವರವರ ಶಕ್ತಿಯಾನುಸಾರ, ಅವರವರ ಯೋಗ್ಯತಾನುಸಾರ, ಅವರ ಇಚ್ಛಾನುಸಾರವಾಗಿ ಅವರು ಸಾಧನೆಯಲ್ಲಿ ತೊಡಗಬೇಕಾಗುತ್ತೆ. ಆದ್ದರಿಂದ ಎಲ್ಲರಿಗೂ ಅನುಕೂಲವಾಗುವಂತಹ ಅನೇಕ ಬೇರೆ ಬೇರೆ ವಿಧಾನಗಳನ್ನು ಬೇರೆ ಬೇರೆ ಸಾಧಕರುಗಳಿಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಅವುಗಳಲ್ಲಿ ಉದಾಹರಣೆಗೆ ಒಂದು ಪಂಚರಾತ್ರ್ಯ ಅಂತ ಒಂದು ವೆರಿ ಏನ್ಷಿಯಂಟ್ ಸನಾತನ ಗ್ರಂಥ ಇದೆ. ಇದು ಸಂಸ್ಕೃತ ಭಾಷೆಯ ಒಂದು ಶಾಸ್ತ್ರ ಗ್ರಂಥ ಮತ್ತು ಈ ಗ್ರಂಥ ಹೆಚ್ಚಿನ ಅಂಶ ವೈಷ್ಣವ ಸಂಪ್ರದಾಯವನ್ನು ಒಳಗೊಂಡಿರುವಂತಹದ್ದು. ಮತ್ತು ಈ ಗ್ರಂಥದ ವಿಶೇಷ ಏನು ಅಂತಂದ್ರೆ, ವಿಷ್ಣುವನ್ನು ಕುರಿತು ಆರಾಧಿಸುವಂತಹ ಕ್ರಮ, ಆಚರಣೆ, ವಿಷ್ಣುವಿನ ತತ್ವ ಹಾಗೂ ಅವನ ಅವತಾರಗಳು. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಗ್ರಂಥದಲ್ಲಿ ಭಕ್ತಿಯನ್ನ ನೋಡಬಹುದು. ಆ ಮೂಲಕ ಆಧ್ಯಾತ್ಮದ ಬೆಳವಣಿಗೆಯನ್ನ ಕಂಡುಕೋಬಹುದು. ಭಕ್ತಿ ಇಲ್ಲ ಅಂತಂದ್ರೆ ಆಧ್ಯಾತ್ಮಿಕ ಬೆಳವಣಿಗೆ ಈಸ್ ನಾಟ್ ಪಾಸಿಬಲ್. ಸೊ ಆಧ್ಯಾತ್ಮದಲ್ಲಿ ನಾನು ಸಾಧನೆ ಮಾಡಬೇಕು ಅಂತ ಹೇಳಿ ನಾನು ಆ ಮಾರ್ಗದಲ್ಲಿ ಹೋಗ್ತೀನಿ ಅಂತಂದಾಗ ಕೇವಲ ಅಷ್ಟು ಮಾತ್ರ ಸಾಲದು. ಭಗವಂತನ ಮೇಲೆ, ಸತ್ಯದ ಮೇಲೆ, ಪರಬ್ರಹ್ಮನ ಮೇಲೆ ಶ್ರದ್ಧೆಯ ಜೊತೆಗೆ ಒಂದು ಭಕ್ತಿ ಅಂತಂದ್ರೆ ತನ್ನ ತಾನು ಅದರಲ್ಲಿ ಕರಗಿಸ್ಕೊಳ್ಳುವಂತಹದ್ದು, ಲೀನವಾಗಿ ಹೋಗುವಂತಹದ್ದು, ತಲ್ಲೀನ ಅಂತ ನಾವು ಹೇಳ್ತೀವಿ. ಸೊ ಅನ್ಲೆಸ್ ಭಕ್ತಿ, ಇಟ್ ಈಸ್ ನಾಟ್ ಪಾಸಿಬಲ್ ಟು ಮೇಕ್ ದಿ ಸ್ಪಿರಿಚುವಲ್ ಜರ್ನಿ. ಆದ್ರಿಂದ ಆಧ್ಯಾತ್ಮದ ಬೆಳವಣಿಗೆಯನ್ನ ಕಂಡುಕೋಬೇಕು ಅಂತಂದ್ರೆ ಭಕ್ತಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂತಹ ಭಕ್ತಿಯನ್ನ ಈ ಒಂದು ಪಂಚರಾತ್ರ ಅನ್ನುವಂತಹ ಒಂದು ಶಾಸ್ತ್ರ ಗ್ರಂಥ ತಿಳಿಸ್ಕೊಡತ್ತೆ. ಮತ್ತು ಈ ಗ್ರಂಥದಲ್ಲಿ ಒಟ್ಟು 164 ಅಧ್ಯಾಯಗಳಿದೆ ಹಾಗೂ ಅಲ್ಲಿ 4 ಸಂಹಿತೆಗಳನ್ನು ನೋಡಬಹುದು. ಅವುಗಳಲ್ಲಿರುವಂತಹ ಮುಖ್ಯ ಅಂಶ ಅಂತಂದ್ರೆ, ವಿಷ್ಣು ಈಸ್ ದಿ ಅಲ್ಟಿಮೇಟ್ ರಿಯಾಲಿಟಿ, ಅಂತಿಮ ಸತ್ಯ ಅಂತ ಹೇಳ್ತೀವಿ, ದಿ ಫೈನಲ್ ಟ್ರೂತ್ ಅಂತ ಕರಿತೀವಿ. ದಟ್ ಈಸ್ ವಿಷ್ಣು. ಮತ್ತು ವಿಷ್ಣುವಿನ ಅವತಾರಗಳು, ಭಕ್ತಿಯ ಮೂಲಕ ಮೋಕ್ಷ, ಹೀಗೆ ಈ ಎಲ್ಲ ವಿಚಾರಗಳನ್ನ ಈ ಒಂದು ಶಾಸ್ತ್ರ ಗ್ರಂಥ ಹೊಂದಿದೆ. ಅದನ್ನು ಕೂಡ ನಾನು ಭಕ್ತರಿಗಾಗಿ ಆ ಮಾರ್ಗವನ್ನು ಕೂಡ ನಾನು ಸೂಚಿಸಿದ್ದೀನಿ. ಇದರ ಜೊತೆಗೆ ಗೀತೆಯ ಉಪದೇಶ, ಒಟ್ಟಿನಲ್ಲಿ ಈ ಪ್ರಕಾರ ಒಬ್ಬ ಸಾಧಕ ತನಗೆ ಅನುಕೂಲವಾಗುವಂತಹ ಯಾವುದೇ ಒಂದು ವಿಧಾನವನ್ನ ಅವನು ಅನುಸರಿಸಿಕೊಂಡು
ತನ್ನ ಏಳಿಗೆಯನ್ನು ಕಂಡುಕೋಬೇಕಾಗುತ್ತೆ. ವರ್ಣ, ಆಶ್ರಮ, ಕುಲ, ಆಚಾರ, ಧರ್ಮ, ಸ್ವಧರ್ಮ, ಹೀಗೆ ನಾನು ತಿಳಿಸಿರುವಂತಹ ಗೈಡ್ಲೈನ್ಸ್, ಅನೇಕ ಮಾರ್ಗಗಳನ್ನು ನಾನು ಸೂಚಿಸಿದ್ದೀನಿ. ಅವುಗಳನ್ನು ಸಾಧಕ ಅನುಸರಿಸಬೇಕು. ಆಗ ಬದುಕಿನ ಸಾರ್ಥಕತೆ ಆಗಬೇಕು. ಆ ಮೂಲಕ ಸಾಧನೆ ಮಾಡಬೇಕು ಅಂತಂದರೆ ಅಲ್ಲಿ ದೇರ್ ಇಸ್ ನೋ ಶಾರ್ಟ್ ಕಟ್. ಅದು ಸುಲಭದ ಮಾತಲ್ಲ. ಅದು ಹೂವಿನ ಹಾಸಿಗೆ ಅಲ್ಲ. ಅಲ್ಲಿ ನಿಷ್ಕಾಮ ಭಾವದಿಂದ ನನ್ನನ್ನು ಅನುಸರಿಸಿ ನನ್ನನ್ನೇ ಆಶ್ರಯಿಸಬೇಕು. ಸೊ ಅಲ್ಲಿ ನಾನು ಅಂತ ಹೇಳ್ತಾ ಇರುವಂತಹದ್ದು ಯಾವುದು ಅಂತ ತಿಳ್ಕೊಳ್ಳುವಂತಹದ್ದೇ ದಿ ಫೈನಲ್ ಟ್ರೂತ್, ಪರಮ ಸತ್ಯ. ಸೊ ಅಂತಹ ಒಂದು ಸತ್ಯವನ್ನು ತಿಳ್ಕೋಬೇಕು ಅಂತಂದ್ರೆ ಅಲ್ಲಿ ನಿಷ್ಕಾಮ ಭಾವ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ಎಸೆನ್ಷಿಯಲ್. ಇಷ್ಟೆಲ್ಲ ಇರುವಂತಹದನ್ನ ಹೇಗೆ ಆಚರಣೆಗೆ ತಂದ್ಕೋಬಹುದು ಒಬ್ಬ ಭಕ್ತ, ಒಬ್ಬ ಡಿವೋಟಿ ಅಂತ ಹೇಳಿದಾಗ ಅಥವಾ ಸಾಧಕ ಅಂತ ಹೇಳಿದಾಗ ಅವನಿಗೆ ಈ ಒಂದು ಆಧ್ಯಾತ್ಮ ಪಯಣದಲ್ಲಿ ಮುಂದುವರಿಯಬೇಕು, ಸತ್ಯವನ್ನ ಮನಗಾಣಬೇಕು ಅನ್ನುವಂತಹ ಇಚ್ಛೆ ಇದ್ದು ಪರಮಾತ್ಮ ತೋರಿಸಿದಂತಹ, ಗುರು ತೋರಿಸಿದ ಮಾರ್ಗದಲ್ಲಿ ನಾನು ಮುಂದುವರಿತೀನಿ ಅಂತ ಅವನು ಹೇಳಿಕೊಂಡ್ರು ಕೂಡ ಅದನ್ನು ಹೇಗೆ ಆಚರಿಸಬೇಕು ಅನ್ನುವಂತಹ ಒಂದು ಜಿಜ್ಞಾಸೆ ಬರೋದು ಸಹಜ. ಅನ್ವಿಕ್ಷೇತ ವಿಶುದ್ಧಾತ್ಮ ದೇಹಿನಾಂ ವಿಷಯಾತ್ಮನಾಂ ಗುಣೇಶು ತತ್ವಜ್ಞಾನೇನ ಸರ್ವಾರಂಭ ವಿಪರ್ಯಯಂ. ಸೃಷ್ಟಿಗೆ ಬಂದ ಮೇಲೆ ನಮಗೆ ಬದುಕು ಅನ್ನುವಂತಹದ್ದು ಒಂದಿರುತ್ತೆ. ಈ ನಮ್ಮ ಬದುಕಿನಲ್ಲಿ ಅನೇಕಗಳು ಬಂದು ಹೋಗ್ತಾ ಇರುತ್ತೆ. ನಮಗೆ ಗೊತ್ತಿಲ್ಲದೆ ಇರುವಂತಹದ್ದು ಬರುತ್ತೆ. ಅದು ಗೊತ್ತಾಯಿತು ನನ್ನ ಹತ್ರ ಇದೇನೋ ಅಷ್ಟರೊಳಗೆ ಅದು ಹೊಟ್ಟೋಗುತ್ತೆ. ಸೊ ಹೀಗೆ ಬದುಕಿನಲ್ಲಿ ಅನೇಕಗಳು ಬಂದು ಹೋಗ್ತಾ ಇರುತ್ತೆ. ಯಾವುದು ಕೂಡ ನಿರಂತರವಾಗಿ ಶಾಶ್ವತವಾಗಿ ನಮ್ಮ ಜೊತೆ ಉಳ್ಕೊಳ್ಳೋದಿಲ್ಲ. ಸೊ ಬಂದು ಹೋಗುವಂತಹ ಇವುಗಳ ಜೊತೆಯಲ್ಲಿ ನಮ್ಮ ಅನುಭವಗಳು ಕೂಡ ನಡೀತಾನೆ ಇರುತ್ತೆ. ಅನೇಕ ಅನುಭವಗಳು ನಾವು ಗಳಿಸ್ಕೊತಾ ಇರ್ತೀವಿ. ಸೊ ಗಳಿಸುವಂತಹದ್ದು, ಕಳ್ಕೊಳ್ಳುವಂತಹದ್ದು, ಸುಖ ದುಃಖ, ನೋವು ನಲಿವು, ಮಾನ ಅಪಮಾನ, ಹೀಗೆ ಅನೇಕಗಳನ್ನು ನಾವೇನು ಒಂದು ಅನುಭವದ ಮೂಲಕ ನೋಡ್ತೀವಿ, ಅವೆಲ್ಲ ನಥಿಂಗ್ ಬಟ್ ಪ್ರಾರಬ್ಧ ರೂಪ. ಸೊ ಮಾನ ಅಪಮಾನ, ಲಾಭ ನಷ್ಟ, ದುಃಖ ಸಂಕಟ, ಸುಖ ನೋವು ನಲಿವು, ಸಂಪಾದನೆ, ಕಳ್ಕೊಳ್ಳುವಂತಹದ್ದು, ಇವೆಲ್ಲ ನಾವೇ ಸಂಪಾದಿಸಿದಂತಹ ಪ್ರಾರಬ್ಧ ಕರ್ಮ, ಪ್ರಾರಬ್ಧ ರೂಪದಲ್ಲಿ ಇವೆಲ್ಲ ಬರುತ್ತೆ ಇರುತ್ತೆ, ಹೋಗ್ತಾ ಇರುತ್ತೆ. ಸೊ ಯಾವುದು ಯಾವಾಗ ಬರಬೇಕು ಅನ್ನುವಂತಹದ್ದಾಗಿ ನಮ್ಮ ಪಾಲಿನಲ್ಲಿ, ನಮ್ಮ ಭಾಗದಲ್ಲಿ ಅದು ಇರುತ್ತೆ. ಅದು ಪ್ರಾರಬ್ಧ ರೂಪದಿಂದ ಬಂದಿರುತ್ತೆ. ಅದೇನ್ ಬೇಕಾದ್ರೂ ಆಗಿರಬಹುದು, ಒಳ್ಳೇದಾಗಿರಬಹುದು, ಕೆಟ್ಟದಾಗಿರಬಹುದು, ಅಪಮಾನ, ಸನ್ಮಾನ, ನೋವು, ನಲಿವು, ಹೀಗೆ ಬಂದಿರುವಂತಹದ್ದು ಯಾವುದೇ ರೀತಿಯಿಂದ ಬಂದಿದ್ರೂ ಕೂಡ ಇಟ್ ಈಸ್ ಎ ಪ್ರಾರಬ್ಧ ರೂಪ. ಮತ್ತು ಅಂತಹ ಪ್ರಾರಬ್ಧ ರೂಪ ಅದನ್ನು ನಾವು ವಿ ಕಾಲ್ ಇಟ್ ವಿಧಿಲಿಖಿತ, ಹಣೆ ಬರಹ, ನಾನೇ ಪಡ್ಕೊಂಬಂದಿದ್ದು, ಇದು ವಿಧಿ, ಹೀಗೆಲ್ಲ ನಾವು ಮಾತನಾಡ್ತೀವಿ. ಸೊ ಬಂದಂತಹ ಆ ಪ್ರಾರಬ್ಧ ರೂಪ
ಅದು ಸುಖವಾಗಿರಬಹುದು, ದುಃಖವಾಗಿರಬಹುದು. ಆದರೆ ಅದಕ್ಕಾಗಿ ನಾವು ಯಾವುದೇ ರೀತಿಯ ಎಫರ್ಟ್ಸ್ ಹಾಕುವಂಥದ್ದೇ ಬೇಡ. ನಮಗೆ ಗೊತ್ತಿಲ್ಲದೆ ಬರುತ್ತೆ, ನಮ್ಮ ಅರಿವಿಗೆ ಬಾರದಂತೆ ಅದು ಹೊರಟೋಗುತ್ತೆ. ಯಾವುದೋ ಕೆಲವುಗಳಿಗಾಗಿ ಇಂತಹದ್ದು ಬೇಕು ಅಂತ ನಾವು ಎಫರ್ಟ್ಸ್ ಹಾಕ್ತೀವಿ, ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಅಂತಹದ್ದು ನಮಗೆ ದೊರಕೋದೇ ಇಲ್ಲ. ಹಾಕಿರುವಂತಹ ಎಫರ್ಟ್ಸ್ಗೆ ನಮ್ಮಲ್ಲಿರುವಂತಹದ್ದೇ ಅನೇಕಗಳನ್ನ ಕಳ್ಕೊತೀವಿ. ಅಂದ್ರೆ ನಾವು ಹಾಕ್ತಾ ಇದ್ದಂತಹ ಎಫರ್ಟ್ಸು, ಹಾಕಿರುವ ಎಫರ್ಟ್ಸು ಕಳ್ಕೊಳ್ಳೋದಕ್ಕೆ. ಆದರೆ ನಮ್ಮ ಜ್ಞಾನದಲ್ಲಿ ನಾವೇನು ಅನ್ಕೋತೀವಿ, ನಮ್ಮ ಅವಿದ್ಯೆ, ನಮ್ಮ ಅಜ್ಞಾನ ಹೇಗಿರುತ್ತೆ ಅಂತಂದ್ರೆ, ಯಾವುದೋ ಒಂದು ಸಿಗತ್ತೆ ಅನ್ನುವ ಭಾವದಿಂದ ನಾವು ಅಲ್ಲಿ ಕೆಲವು ಎಫರ್ಟ್ಸ್ ಹಾಕ್ತೀವಿ. ಯಾವಾಗ ಕೆಲವು ಕಳ್ಕೊತೀವಿ ಆಗ ಗೊತ್ತಾಗುತ್ತೆ, ಓಹೋ ನಾನು ಕಳ್ಕೊಳ್ಳೋದಕ್ಕೆ ಇಂತಹ ಒಂದು ಎಫರ್ಟ್ಸ್ ಹಾಕಬೇಕಾಯಿತು. ಅದರಿಂದ ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಪ್ರಾರಬ್ಧ ರೂಪ ಅನ್ನುವಂತಹದ್ದು ಅದು ಸುಖ ಆಗಿರಬಹುದು, ದುಃಖ ಆಗಿರಬಹುದು. ಅದು ಬಂದಾಗ ಬರುವಂತಹ ಸಮಯದಲ್ಲಿ ಬಂದೇ ಬರುತ್ತೆ. ಗೊತ್ತಿಲ್ಲದೆ ಬರುವಂತಹದ್ದು, ಗೊತ್ತಿಲ್ಲದೆ ಹೋಗುವಂತಹ ಅವುಗಳಿಗೆ ವಿ ನೀಡ್ ನಾಟ್ ಪುಟ್ ಎಫರ್ಟ್ಸ್. ಯಾವ ರೀತಿಯ ಎಫರ್ಟ್ಸ್ಗಳನ್ನ ಕೂಡ ನಾವು ಅದಕ್ಕಾಗಿ ಇನ್ವೆಸ್ಟ್ ಮಾಡಬೇಕಾಗಿಲ್ಲ. ಅಂತಂದ್ರೆ ಯಾವ ಕರ್ಮವನ್ನು ಕೂಡ ನಾವು ಅದಕ್ಕಾಗಿ ಮಾಡುವಂತಹದ್ದಿಲ್ಲ. ಇಟ್ ವಿಲ್ ಕಮ್ ಆನ್ ಇಟ್ಸ್ ಓನ್. It will come on its own at a right time, and it will not seek our permission. It will not even inform us. ನಮಗೆ ಹೇಳದೆ, ನಮಗೆ ಗೊತ್ತಾಗದಂತೆ ಒಂದು ಸೂಕ್ತ ಸಮಯಕ್ಕೆ ಬರುತ್ತೆ. ಬಂದಿರುವಂತಹದ್ದು ಅದರ ಉದ್ದೇಶದ ನಂತರದಲ್ಲಿ ನಮಗೆ ಹೇಳದೇನೆ ಅದು ನಮ್ಮಿಂದ ಮರೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಸೊ ಅದಕ್ಕೆ ಅದನ್ನು ನಾವು ವಿಧಿಲಿಖಿತ ಪ್ರಾರಬ್ಧ ರೂಪ ಅಂತ ನಾವು ಯಾಕೆ ಕರಿತೀವಿ ಅಂತಂದ್ರೆ, ಅದನ್ನ ನಾವು ಅಂಟಿಸ್ಕೊಂಡು ಈ ನಮ್ಮ ಹುಟ್ಟಿನೊಂದಿಗೆ ಅದನ್ನ ನಾವು ತಂದಿರ್ತೀವಿ. ಸೂಕ್ತ ಸಮಯದಲ್ಲಿ ಅದು ಪ್ರಾರಬ್ಧ ರೂಪವಾಗಿ ಬರುತ್ತೆ. ಪ್ರಾರಬ್ಧ ರೂಪದಿಂದ ಇದ್ದು ಮತ್ತೆ ಅದೇ ಪ್ರಾರಬ್ಧ ಅನ್ನುವಂತಹದ್ದು ನಮ್ಮಿಂದ ಮರೆಯಾಗಿ ಹೋಗುತ್ತೆ. ಸೊ ಅದಕ್ಕಾಗಿ ಇಂತಹದ್ದು ಬರುತ್ತೆ ಅನ್ನೋದು ಗೊತ್ತಿಲ್ಲ, ಇರುವಂತಹದ್ದು ಗೊತ್ತಿಲ್ಲದೆ ಹೋಗುವಂತಹದ್ದು, ಈ ರೀತಿಯಲ್ಲಿ ಆಗ್ತಾ ಇರೋದ್ರಿಂದ ಇದಕ್ಕಾಗಿ ನಾವು ರೆಡಿ ಇದೀವಾ? ಆರ್ ವಿ ರೆಡಿ ಫಾರ್ ದಿಸ್? ನಾವು ರೆಡಿ ಇದೀವಾ, ರೆಡಿ ಇಲ್ವಾ ಇಸ್ ನಾಟ್ ದಿ ಕ್ವಶನ್. ಇಟ್ ವಿಲ್ ನಾಟ್ ವೇಟ್. ನಾನು ರೆಡಿ ಇದ್ರೆ ಅದು ನನ್ನ ಹತ್ರ ಬರಬೇಕು, ಅವನು ಇನ್ನೂ ರೆಡಿ ಇಲ್ಲ ಅದರಿಂದ ಈಗ ಬೇಡ. ನೋ 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 ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಪ್ರಾರಬ್ಧ ರೂಪ ಅನ್ನುವಂತಹದ್ದು ಒಂದು ಸೂಕ್ತ ಸಮಯದಲ್ಲಿ ಅದು ನಮ್ಮ ಬಳಿ ಬರುತ್ತದು. ಇಟ್ ಜಸ್ಟ್ ಕಮ್ಸ್ ಇನ್ ಟು ಅವರ್ ಲೈಫ್. ಹೀಗಾದಾಗ ನಾವೇನ್ ಮಾಡಬೇಕು? ನಾವು ರೆಡಿ ಇದೀವೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ. ಆದರೆ ಅದು ಯಾವುದೇ ಬೇಕಾದ್ರೂ ಆಗಿರಬಹುದು, ಸುಖ ಆಗಿರಬಹುದು, ದುಃಖ ಆಗಿರಬಹುದು, ಒಟ್ಟಿನಲ್ಲಿ ಆಲ್ ಆಫ್ ಎ ಸಡನ್ ಯಾವುದೋ ಒಂದು ಪ್ರಾರಬ್ಧ ರೂಪದಿಂದ ಅದು ಬಂದಿದೆ ಅಂತಂದಾಗ ನಾವೇನ್ ಮಾಡಬೇಕು? ಹೌ ಟು ಫೇಸ್ and how to receive it. ಆದರೆ ಇಲ್ಲಿ ಒಬ್ಬ ಗುರು ಹೇಳ್ತಾನೆ, ಆಚಾರ್ಯರು ಹೇಳ್ತಾರೆ, ಪ್ರಾರಬ್ಧ ಅಂತಂದಾಗ ವಿ ಜಸ್ಟ್ ಹ್ಯಾವ್ ಟು ರಿಸೀವ್ ಇಟ್. ನಮಗೆ ಅಲ್ಲಿ ಆಪ್ಷನ್ ಇಲ್ಲ. ಯು ಕ್ಯಾನ್ ರಿಸೀವ್ ಆರ್ ಯು ಕ್ಯಾನ್ ರಿಜೆಕ್ಟ್. ನೋ ನೋ ನೋ, ನೋ ಸಚ್ ಆಪ್ಷನ್. ವಿ ಹ್ಯಾವ್ ಟು ರಿಸೀವ್ ಇಟ್ ವಿತ್ ಸಮಚಿತ್ತ. ಸೊ ಬಿ ರೆಡಿ. ಸೊ ಬಂದಿಲ್ಲದೆ ಇರೋ ಅಂತಹದನ್ನ ಬಾ ಅಂತಂದ್ರೆ ಅವಾಗ್ಲೂ ಕೂಡ ಅದು ಬರೋದಿಲ್ಲ. ಬಂದಿರೋ ಅಂತಹದ್ದನ್ನ ನನಗೆ ಬೇಡ ಅಂತಂದ್ರೆ ಅದು ಬರದೇ ಇರೋದಕ್ಕೂ ಕೂಡ ಸಾಧ್ಯವಿಲ್ಲ. ಬಂದಿರೋ ಅಂತಹದ್ದನ್ನ ಬಂದಂತೆ ನಯವಾಗಿ ಒಪ್ಪಿಕೊಂಡು ಸ್ವೀಕರಿಸುವಂತಹದ್ದು ಈಸ್ ಕಾಲ್ಡ್ ದಿ ಗ್ರೇಟೆಸ್ಟ್ ಮೆಥಡ್. ದಟ್ ಈಸ್ ಕಾಲ್ಡ್ ಸಮದರ್ಶಿತ್ವ. ನೋವೋ ನಲಿವೋ, ಮಾನವೋ ಅಪಮಾನವೋ, ಲಾಭವೋ ನಷ್ಟವೋ ಎಲ್ಲವೂ ಒಂದೇ.
ಆ ದೃಷ್ಟಿಕೋನದಿಂದ ನೋಡುವಂತಹದ್ದನ್ನ ಸಮದರ್ಶಿತ್ವ, ಸಮ್ಯಕ್ ದರ್ಶಿತ್ವ. ದರ್ಶನ ಅಂತಂದ್ರೆ ಕಾಣಿಸ್ಕೊಳ್ಳುವಂತಹದ್ದು, ನೋಡುವಂತಹದ್ದು. ಸಮ ಅಂತಂದ್ರೆ ಸಮ್ಯಕ್, ಸರಿಯಾಗಿ ಸ್ವೀಕರಿಸಬೇಕು. ಅದೇನೇ ಆಗಿದ್ರು ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಸೊ ಅದಕ್ಕಾಗಿ ನಾವು ಮಾಡ್ತಾ ಇರುವಂತಹ ಸಾಧನೆ ಯಾವುದು? ಆದರೆ ಆಕ್ಚುಲ್ ಆಗಿ ವಿ ಹ್ಯಾವ್ ಬಿನ್ ಕಂಡೀಷನ್ಡ್. ನಾವು ಅನೇಕಗಳನ್ನ ಈಗಾಗಲೇ ಕಲಿತುಕೊಂಡು ಬಿಟ್ಟಿರ್ತೀವಿ. ನಾವು ಕಲ್ತಿರುವಂತಹದ್ದು ಈ ಜನ್ಮದಲ್ಲಿ ಕಲ್ತಿರುವಂತಹದ್ದು ಅಂತ ಏನಲ್ಲ. ನಮ್ಮ ಅನೇಕ ಜನ್ಮಗಳ ಹಿಂದಿನಿಂದಲೇ ಅನೇಕಗಳನ್ನ ಕಲಿತು ಅವುಗಳನ್ನ ನಮ್ಮ ಚಿತ್ತದಲ್ಲಿ ಇಟ್ಕೊಂಡು ವಿ ಜಸ್ಟ್ ಕ್ಯಾರಿ ಫಾರ್ವರ್ಡ್. ಅಂತಹದ್ದನ್ನ ವಾಸನಾ ರೂಪ ಅಂತ ಹೇಳ್ತಾರೆ. ಅವೆಲ್ಲ ಚಿತ್ತದಲ್ಲಿ ಇರುತ್ತೆ. ಸೂಕ್ತ ಸಮಯದಲ್ಲಿ ಮೊಳಕೆಯೊಡೆದು ಬರುತ್ತೆ ನಮ್ಮ ಹತ್ರ. ಸೊ ನಮ್ಮ ಮನಸ್ಸು ಕೂಡ ಇದಕ್ಕಾಗಿ ಸಂಪೂರ್ಣವಾಗಿ ಸಹಮತವನ್ನ ಕೊಡುತ್ತೆ ಆ ಸಮಯದಲ್ಲಿ. ಅಟ್ ದ ಸೇಮ್ ಟೈಮ್ ಅನೇಕ ಬೇರೆ ಬೇರೆಗಳನ್ನ ನಾವು ಹೇಗೆ ಕಲ್ತಿರ್ತೀವಿ, ಹೇಗೆ ನಾವು ಕಂಡೀಷನ್ಡ್ ಆಗೋಗಿರ್ತೀವಿ ಅಂತಂದ್ರೆ, ಒಂದು ಕಡೆ ಇದೇ ನಮ್ಮ ಮನಸ್ಸು ಬುದ್ಧಿ ಹೇಳ್ಕೊಡುತ್ತೆ, ಡೋಂಟ್ ಬಿ ಸ್ಯಾಟಿಸ್ಫೈಡ್ ವಿತ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಯುವರ್ ಲೈಫ್. ನಿನ್ನ ಜೀವನದಲ್ಲಿ ಈಗ ಏನು ನಡೀತಾ ಇದೆ ಅದನ್ನ ಅಷ್ಟು ಸುಲಭವಾಗಿ ಒಪ್ಕೋಬೇಡ. ಯಾಕೆ ಅಂತಂದ್ರೆ ನಿನಗೆ ಇನ್ನೂ ಹೆಚ್ಚಿನದು ಬೇಕು, ಮತ್ತಷ್ಟು ಹೆಚ್ಚಿನದನ್ನ ನೀನು ಅಪೇಕ್ಷೆ ಪಡು. ಇಷ್ಟಕ್ಕೋಸ್ಕರ ನೀನು ತೃಪ್ತಿ ಪಟ್ಕೋಬೇಡ. ನಮ್ಮ ಜೀವನದಲ್ಲಿ ಈ ಕ್ಷಣದಲ್ಲಿ ಏನು ನಡೀತಾ ಇದೆ ಅದನ್ನ ಅಷ್ಟು ಸುಲಭವಾಗಿ ಒಪ್ಕೋಬೇಡ. ನನಗೆ ಇದಕ್ಕಿಂತ ಹೆಚ್ಚಿನದು ಬೇಕು ಅನ್ನುವಂತಹ ಮಮಕಾರವನ್ನ ನಾವು ಹಿಂದಿನ ಎಷ್ಟೋ ಜನ್ಮಗಳಿಂದ ಕಲಿತು ಬಂದಿರ್ತೀವಿ. ಅದರಿಂದ ನನ್ನ ಎಕ್ಸ್ಪೆಕ್ಟೇಷನ್ ಏನು ಅಂತಂದ್ರೆ, ನನಗೆ ಒಳ್ಳೆಯದೇ ಆಗ್ಬೇಕು. ಇಲ್ಲ ಅಂದ್ರೆ ನಾನು ಇಷ್ಟಪಡೋದಿಲ್ಲ. ದಿಸ್ ಈಸ್ ಅವರ್ ಎಕ್ಸ್ಪೆಕ್ಟೇಷನ್. ದಿಸ್ ಈಸ್ ಹೌ ವಿ ಹ್ಯಾವ್ ಬಿನ್ ಟಾಟ್. ಅನೇಕ ಪೂರ್ವ ಜನ್ಮಗಳ ಹಿಂದಿನಿಂದಲೇ ನಾವು ಕಲ್ತಿರುವಂತಹ ಈ ಒಂದು ಪಾಠ ಏನು ಅಂತಂದ್ರೆ, ವಿ ಹ್ಯಾವ್ ಬಿನ್ ಕಂಡೀಷನ್ಡ್. ನನಗೆ ಕಷ್ಟ ಬೇಡ, ನನಗೆ ದುಃಖ ಬೇಡ, ನನಗೆ ಸ್ವಲ್ಪ ಅನ್ನುವಂತಹದ್ದು ಬೇಡ, ನನಗೆ ಹೆಚ್ಚು ಬೇಕು, ಒಳ್ಳೆಯದೇ ಬೇಕು. ಸೊ ಇನ್ಫ್ಯಾಕ್ಟ್ ನಡೀತಾ ಇರುವಂತಹ ಅನೇಕ ಘಟನೆಗಳು ಇನ್ನೂ ಪೂರ್ಣವಾಗಿ ಅನ್ಫೋಲ್ಡ್ ಆಗೇ ಇಲ್ಲ. ಅದರ ಮಧ್ಯದಲ್ಲೇ ಅನೇಕಗಳು ನಮ್ಮನ್ನ ಡಿಸ್ಟರ್ಬ್ ಮಾಡತ್ವೆ. ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ, ನಮ್ಮ ಪೂರ್ವ ವಾಸನೆಗಳು. ಒಬ್ಬ ಜೀವನನ್ನ ಈ ಪೂರ್ವ ವಾಸನೆಗಳು ಈ ರೀತಿ ಅವನನ್ನ ಕಾಡುತ್ತೆ. ಮತ್ತು ಜೀವ ಅದಕ್ಕೆ ಹೇಗೆ ಪ್ರತಿಸ್ಪಂದಿಸ್ತಾನೆ ಅಂತಂದ್ರೆ, he has to act according to the pattern that is already been developed in his chitta. ಚಿತ್ತದಲ್ಲಿ ಇವೆಲ್ಲ ವಾಸನಾ ರೂಪಗಳಾಗಿ ಇರುತ್ತೆ. This behavior never stops. ಇದನ್ನ ಸರಿ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೆ ಇರುವಂತಹದ್ದು ಒಂದೇ ಒಂದು ಮಾರ್ಗ. either through satkarma or through gaining proper knowledge. ಪರಮಾತ್ಮ ಶ್ರೀಕೃಷ್ಣ ಗೀತೆಯ ಕರ್ಮಯೋಗದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ. ಈಗ ಅಟ್ ಪ್ರೆಸೆಂಟ್ ಈ ಜನ್ಮದಲ್ಲಿ ಈ ನಿನ್ನ ಬದುಕಿನಲ್ಲಿ ಅಟ್ ಪ್ರೆಸೆಂಟ್ ನೀನು ಮಾಡ್ತಾ ಇರುವಂತಹ ಕರ್ಮ ಹೇಗಿರಬೇಕು, ನಿನ್ನ ಕರ್ಮದ ದಿಕ್ಕು ಹೇಗಿರಬೇಕು, ಕರ್ಮದಲ್ಲಿ ನೀನು ಹಾಕುವಂತಹ ಶ್ರಮ, ಆ ಸಮಯದಲ್ಲಿ ನಿನ್ನ ಮನೋಬುದ್ಧಿಗಳು ಹೇಗಿರಬೇಕು, ಬಹಳ ಸ್ಪಷ್ಟತೆಯನ್ನು ಕೊಟ್ಟಿದ್ದಾನೆ. ಪರಮಾತ್ಮ ಹೇಳ್ತಾನೆ,
ಈಗ ನೀನು ಮಾಡುವಂತಹ ಕರ್ಮ ಹೇಗಿರಬೇಕು ಅಂತಂದ್ರೆ, ದ ಎಕ್ಸಿಸ್ಟಿಂಗ್ ಕರ್ಮಗಳು ನಾಶ ಆಗಬೇಕು. ಹಾಗೂ ಈಗ ನೀನು ಮಾಡ್ತಾ ಇರುವಂತಹ ಕರ್ಮದಿಂದ ಹೊಸ ಕರ್ಮಗಳು ಹುಟ್ಕೋಬಾರದು. ಆ ರೀತಿಯಲ್ಲಿ ನೀನು ಕರ್ಮವನ್ನು ಮಾಡಬೇಕು. ಮಾಡುವಂತಹ ಕರ್ಮವನ್ನ ಭಗವಂತನಿಗೆ ಅರ್ಪಿಸಬೇಕು. ಫಲವನ್ನ ತ್ಯಾಗ ಮಾಡಬೇಕು. ದಟ್ ಈಸ್ ನಿಜವಾದ ಕರ್ಮಯೋಗ. ಬಹಳ ದೊಡ್ಡ ಕ್ಲಾರಿಟಿ ಇದು. ಸುಪ್ತಸ್ಯ ವಿಷಯ ಲೋಕೋ ಧ್ಯಾಯತೋ ವಾ ಮನೋರಥಃ ನಾನಾತ್ಮಕತ್ವಾತ್ ವಿಫಲಸ್ತಥಾ ವೇದಾತ್ಮದೀರ್ಗುಣೈಃ. ಕನಸಿನ ಲೋಕ, ಕನಸಿನ ಅವಸ್ಥೆ ಅಂತ ಕರಿತೀವಿ. ಅದನ್ನ ವಿ ಕಾಲ್ ಇಟ್ ಡ್ರೀಮ್ ವರ್ಲ್ಡ್. ಅದು ಕನಸಿನ ಲೋಕ ಅಂತ ನಾವು ಯಾವಾಗ ಕರಿತೀವಿ ಅಂತಂದ್ರೆ, ಕನಸಿನ ಲೋಕದಲ್ಲಿ ನಾವು ವಿಹರಿಸ್ತಾ ಇರುವಾಗ ಅದು ಕನಸು ಅಂತ ನಮಗೆ ಗೊತ್ತಾಗೋದಿಲ್ಲ. ಅದನ್ನ ನಾವು ನಿಜ ಅಂತಾನೆ ತಿಳಿದಿರ್ತೀವಿ. ಆ ಕನಸಿನ ಲೋಕದಲ್ಲಿ ಅಲ್ಲಿಯ ಘಟನೆ ಸನ್ನಿವೇಶದ ಜೊತೆಯಲ್ಲಿಯೇ ಇದ್ದು ಆ ಸನ್ನಿವೇಶಕ್ಕೆ ತಕ್ಕಂತೆ ನಾವು ಸ್ಪಂದಿಸ್ತಾ ಇರ್ತೀವಿ. ಕನಸು ಯಾವ ರೀತಿ ಇರುತ್ತೆ, ಆ ರೀತಿನಲ್ಲಿ ವಿ ರೆಸ್ಪಾಂಡ್, ವಿ ಎಂಜಾಯ್, ವಿ ಸಫರ್. ಅವೆಲ್ಲ ಆ ಕನಸಿನ ಜೊತೆನಲ್ಲಿ ನಡೀತಾ ಇರುತ್ತೆ. ಯಾಕೆ ನಾವು ಆ ರೀತಿ ರೆಸ್ಪಾಂಡ್ ಮಾಡ್ತೀವಿ ಅಂತಂದ್ರೆ, ನಾವು ಆ ಕನಸನ್ನ ನಿಜ ಅಂತ ಭಾವಿಸಿರ್ತೀವಿ. ಎಷ್ಟೋ ಸಮಯದ ನಂತರ ದ ಡ್ರೀಮ್ ಎಂಡ್ಸ್, ಕನಸು ಅನ್ನುವಂತಹದ್ದು ಮುಗಿಯತ್ತೆ. ಕನಸು ಮುಗಿದ ನಂತರ ಎಚ್ಚರ ಆಗತ್ತೆ ಅಂತ ಏನ್ ಗ್ಯಾರಂಟಿ ಇಲ್ಲ. ದಿ ಸ್ಲೀಪ್ ಕಂಟಿನ್ಯೂಸ್ ಬಿಕಾಸ್ ಕನಸು ಹ್ಯಾಪನ್ಸ್ ಡ್ಯೂರಿಂಗ್ ದಿ ಸ್ಲೀಪ್. ಆ ನಿದ್ರೆಯ ಸಮಯದಲ್ಲಿ ಕನಸು ಪ್ರಾರಂಭವಾದಾಗ ಆ ನಿದ್ದೆ ಎನ್ನುವಂತಹದ್ದು ನಿಂತೋಗುತ್ತೆ, ಕನಸು ಪ್ರಾರಂಭವಾಗುತ್ತೆ. ಕನಸು ಮುಗಿದಾಗ ಈ ನಿದ್ದೆ ಎನ್ನುವಂತಹದ್ದು ಇಟ್ ಕಂಟಿನ್ಯೂಸ್. ಸೊ ಅದು ಕನಸು ಅನ್ನುವಂತಹದ್ದು ನಮಗೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ, ಓನ್ಲಿ ಆಫ್ಟರ್ ವಿ ವೇಕ್ ಅಪ್. ನಿದ್ರೆಯ ನಂತರ ಎಚ್ಚರದ ಸ್ಥಿತಿಗೆ ಬಂದಾಗ ನಾನು ಅನುಭವಿಸಿದ್ದು, ನಾನು ಕಂಡಿದ್ದು ಅದು ಕನಸು. ನಾನು ನಿದ್ರೆ ಮಾಡಬೇಕಾದ್ರೆ ನಾನು ಕನಸು ಕಂಡೆ, ಆ ಕನಸಲ್ಲಿ ಇಂತಹ ಅನುಭವಗಳು ಆಯಿತು ಅನ್ನುವ ಸತ್ಯ ನಾನು ಎಚ್ಚರಕ್ಕೆ ಬಂದ ಮೇಲೆ ನನ್ನ ಅರಿವಿಗೆ ಬರುತ್ತೆ. ಸೊ ಅದರಿಂದ ಇಲ್ಲಿವರೆಗೆ ನಾನು ಏನು ಅನುಭವಿಸಿದೆ ಕನಸಿನಲ್ಲಿ, ಅದು ಏನೇ ಆಗಿರಲಿ, ಸುಖ ದುಃಖ ನೋವು ನಲಿವು ಹೀಗೆ ಅದು ಏನೇ ಆಗಿರಲಿ, ಆದರೆ ಈಗ ಎಚ್ಚರಕ್ಕೆ ಬಂದ ಮೇಲೆ ಗೊತ್ತಾಗ್ತದೆ ದೇ ಆರ್ ನಾಟ್ ರಿಯಲ್. ಇಟ್ ಈಸ್ ಎನ್ ಎಕ್ಸ್ಪೀರಿಯನ್ಸ್ ಇನ್ ದಿ ಡ್ರೀಮ್ ವರ್ಲ್ಡ್. ಅದು ಕನಸಿನಲ್ಲಿ ಆದಂತಹ ಅನುಭವ. ಎಚ್ಚರಕ್ಕೆ ಬಂದ ನಂತರ ಈ ಕನಸಿನ ಅನುಭವಗಳು ಡಸ್ ನಾಟ್ ಇನ್ಫ್ಲೂಯೆನ್ಸ್ ಮೀ. ಈಗ ನಾನು ಸಂಪೂರ್ಣವಾಗಿ ಎಚ್ಚರವಾಗಿದ್ದೀನಿ. ಇದೇ ನಾನು ಕನಸಿನಲ್ಲಿ ಕೆಲವು ಅನುಭವಗಳನ್ನು ಪಡ್ಕೊಂಡಿದ್ದೆ. ಎಚ್ಚರಕ್ಕೆ ಬಂದ ಮೇಲೆ ಅದು ಕನಸು ಅಂತ ಗೊತ್ತಾಯಿತು. ಗೊತ್ತಾದ ಬಳಿಕ ಕನಸಿನ ಅನುಭವಗಳು ನನ್ನ ಮೇಲೆ ಯಾವ ಪ್ರಭಾವವನ್ನ ಬೀರೋದಕ್ಕೆ ಸಾಧ್ಯವಿಲ್ಲ. ಈ ಸ್ಪಷ್ಟತೆ ನನಗೆ ಯಾವಾಗ ಬರುತ್ತೆ ಅಂತಂದ್ರೆ, ನಾನು ಕನಸಿನಿಂದ ಮತ್ತು ನಿದ್ರೆಯಿಂದ ಎಚ್ಚರವಾದ ಬಳಿಕ ಎಚ್ಚರದಲ್ಲಿ ಕನಸಿನ ಅನುಭವವನ್ನು ನಾನು ಮೆಲುಕು ಹಾಕಿ ಆಮೇಲೆ ಹೇಳ್ತೀನಿ, ನಾನು ಅನುಭವಿಸಿದ್ದು, ನಾನು ಕಂಡಿದ್ದು ಅದು ಕನಸು, ಇಟ್ ಈಸ್ ನಾಟ್ ರಿಯಲ್. ಈ ಅನುಭವ ನನಗೆ ಎಚ್ಚರದಲ್ಲಿ ನನ್ನ ಅರಿವಿಗೆ ಬರುತ್ತೆ. ಸೊ ಹೀಗಾದಾಗ
ಅದು ನಿಜ ಅಲ್ಲ ಅನ್ನುವಂತಹದ್ದು ಗೊತ್ತಾಗುತ್ತೆ. ಇದು ನಿಜ ಅಲ್ಲ, ನಾನು ಏನು ಎಕ್ಸ್ಪೀರಿಯನ್ಸ್ ಮಾಡಿಕೊಂಡೆ ಅದು ಕನಸಿನ ಲೋಕಕ್ಕೆ ಸಂಬಂಧಪಟ್ಟಿದ್ದು, ದೇ ಆರ್ ನಾಟ್ ರಿಯಲ್ ಅನ್ನುವಂತಹದ್ದು ಗೊತ್ತಾಗುತ್ತೆ. ಹಾಗಾದಾಗ ವಾಟ್ ಹ್ಯಾಪನ್ ಟು ದ ಎಂಟೈರ್ ಸ್ಟ್ರಕ್ಚರ್ ಆಫ್ ಅವರ್ ಡ್ರೀಮ್ ವರ್ಲ್ಡ್, ಅನೇಕ ಅನುಭವಗಳು ಆಗಿ ಹೋಗಿರುತ್ತೆ ಕನಸಿನಲ್ಲಿ. ಸೊ ವಾಟ್ ಹ್ಯಾಪನ್ ಟು ದಟ್? They have absolutely no reality with respect to the waking world. ಎಚ್ಚರಕ್ಕೆ ಬಂದ ನಂತರದಲ್ಲಿ ಕನಸಿನ ಅನುಭವಗಳಲ್ಲಿ ಯಾವ ಸತ್ಯತೆಯೂ ಇಲ್ಲ ಅನ್ನುವಂತಹ ಸತ್ಯದ ಅರಿವು ನಮ್ಮ ಜ್ಞಾನಕ್ಕೆ ಸಿಗತ್ತೆ. ಸೊ ದೇ ಹ್ಯಾವ್ ನೋ ಎಕ್ಸಿಸ್ಟೆನ್ಸ್ ಇನ್ ದ ವೇಕಿಂಗ್ ವರ್ಲ್ಡ್. ಅದೇ ರೀತಿ ನಾವು ಸಂಪೂರ್ಣವಾಗಿ ಎಚ್ಚರವಾದಾಗ, ಸ್ವಲ್ಪ ಗಮನವಿಟ್ಟು ಅಬ್ಸರ್ವ್ ಮಾಡಬೇಕಾಗುತ್ತೆ. ನಾವು ಸಂಪೂರ್ಣವಾಗಿ ಎಚ್ಚರಗೊಂಡಾಗ, ಇಲ್ಲಿ ಈ ಹಂತದಲ್ಲಿ ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಸಂಪೂರ್ಣ ಎಚ್ಚರ ಅನ್ನುವಂತಹದ್ದು ಇಟ್ ಹಸ್ ಗಾಟ್ ಎ ಸ್ಪೆಷಲ್ ಮೀನಿಂಗ್, ಒಂದು ವಿಶೇಷ ಅರ್ಥವನ್ನ ಕೊಡ್ತಾ ಇದೆ. ಅದು ಇಲ್ಲಿ ಸಂಪೂರ್ಣ ಎಚ್ಚರ ಅನ್ನುವಂತಹದ್ದು, ಇಟ್ ಈಸ್ ನಾಟ್ ದಟ್ ಐ ಆಮ್ ನಾಟ್ ಸ್ಲೀಪಿಂಗ್, ಮತ್ತು ನಾನು ಕನಸನ್ನೂ ಕಾಣ್ತಾ ಇಲ್ಲ, ನಾನು ನಿದ್ರೆಯನ್ನೂ ಮಾಡ್ತಾ ಇಲ್ಲ, ಕನಸನ್ನೂ ಕಾಣ್ತಾ ಇಲ್ಲ. ಹಾಗೆಂದ ಮಾತ್ರಕ್ಕೆ ಇಟ್ ಕೆನಾಟ್ ಬಿ ಕಾಲ್ಡ್ ಆಸ್ ಎಚ್ಚರ, ಬಿಕಾಸ್ ಎಚ್ಚರದ ಅವಸ್ಥೆಯಲ್ಲೂ ಕೂಡ ನಾವು ಅನೇಕ ಬದಲಾವಣೆಗಳೊಂದಿಗೆ ನಾವು ಬದುಕನ್ನು ಮಾಡ್ಕೋತಾ ಬಂದಿರ್ತೀವಿ. ಆದ್ರಿಂದ ಜಸ್ಟ್ ಬಿಕಾಸ್ ಐ ಆಮ್ ನಾಟ್ ಸ್ಲೀಪಿಂಗ್, ಐ ಆಮ್ ನಾಟ್ ಡ್ರೀಮಿಂಗ್, ದಟ್ ಡಸಂಟ್ ಮೀನ್ ದಟ್ ಯುವರ್ಸ್ ಈಸ್ ಎಚ್ಚರದ ಅವಸ್ಥೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನ ಪರಮಾತ್ಮ ಶ್ರೀಕೃಷ್ಣನ ಪಾದ ಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.